So hey everyone, welcome to all of you to my channel Imam D classes. So sorry for fumbling. Okay, in this video we will start the new chapter of income tax, that is the income from house property. It is also important for your examination because the 2 marks question ripa section A alle, section B alle 5 marks question, ಆಮೇಲೆ section C alle 10 marks question. Okay. ಏನ್ರಿ ಸೆಕೆಂಡ್ ಹೆಡ್ ಆಕ್ಚುಲಿ ಏನ್ರಿಪ್ಪ ಅದು ಫಸ್ಟ್ ಇನ್ಕಮ್ ಫ್ರಮ್ ಸ್ಯಾಲರಿ, ಆಮೇಲೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಆಮೇಲೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಆಮೇಲೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್, ಲಾಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಇನ್ಕಮ್ ಫ್ರಮ್ ಸ್ಯಾಲರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, 3 ಹೆಡ್ ನಿಮಗೆ ಬಿಕಾಮ್ 5th ಸೆಮಿಸ್ಟರ್ ಒಳಗೆ ಐತ್ರಿ. ಆಮೇಲೆ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಮತ್ತು ಇನ್ಕಮ್ ಫ್ರಮ್ ಅದರ್ ಸೋರ್ಸ್ ನಿಮಗೆ ಬಿಕಾಮ್ 6ನೇ ಸೆಮಿಸ್ಟರ್. ಹೌದಲ್ಲ? ಬರ್ರಿ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ಮಟ್ ನೋಡ್ರಿ. ಫಸ್ಟ್ ಫಾರ್ಮಟ್ ಭಾಳ ಇಂಪಾರ್ಟೆಂಟ್ ರೀಪ ಅಲ್ಲಿ. ಫಸ್ಟ್ ನೋಡ್ರಿಪ್ಪ ಕಂಪ್ಯೂಟೇಷನ್ ನೋಡ್ರಿಪ್ಪ, ಹೌಸಸ್ 2 ಐತ್ರಿ, 2 ಹೌಸಸ್, ಒಂದು LOP ಒಂದು SOP. LOP ಅಂದ್ರೆ ಏನ್ರಿಪ್ಪ, ಲೆಟ್ ಔಟ್ ಪ್ರಾಪರ್ಟಿ ಅಂದ್ರೆ ಬಾಡಿಗೆ ಕೊಡ್ತೀರಿ ನೀವು. 2 ಹೌಸ್ ರೀ, ಹೌಸ್ 2 ಟೈಪ್ಸ್ ರೀಪ, ಒಂದು ಏನ್ರಿ LOP, ಆಮೇಲೆ ಸೆಕೆಂಡ್ ಏನ್ರಿಪ್ಪ SOP. LOP ಅಂದ್ರೆ ಏನ್ರಿಪ್ಪ, ಲೆಟ್ ಔಟ್ ಪ್ರಾಪರ್ಟಿ ಅಂದ್ರೆ ಬಾಡಿಗೆ ಕೊಡ್ತೀರಿ ನೀವು, ನಿಮ್ಮ ಮನಿ ನೀವೇನು ಕೊಡ್ತೀರಿ, ಬಾಡಿಗೆ ಕೊಡ್ತೀರಿ, ಬಾಡಿಗೆಗೆ. SOP ಅಂದ್ರೆ ಏನ್ರಿಪ್ಪ, ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಅಂದ್ರೆ ಏನ್ರಿಪ್ಪ, ಇದು ನಿಮ್ದು ನೀವು ಇರ್ತಿರಿಲ್ಲ, ಸ್ವಂತ ಮನಿ ನಿಮ್ದು. ನೀವು ಇರ್ತೀರಿ ಇಲ್ಲ. ಬರ್ರಿ ಏನ್ರಿಪ್ಪ, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ LOP ಫಾರ್ಮಟ್ ನೋಡ್ರಿ. ಫಸ್ಟ್ LOP ಫಾರ್ಮಟ್ ಬೇರೆ ಐತ್ರಿ, SOP ಫಾರ್ಮಟ್ ಬೇರೆ ಐತ್ರಿ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ LOP ಲೆಟ್ ಔಟ್ ಪ್ರಾಪರ್ಟಿ ಫಾರ್ಮಟ್ ನೋಡ್ರಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಫಸ್ಟ್ ಎಲ್ಲಿ ಚಾಲು ಮಾಡ್ಬೇಕು ನೀವು ಫಾರ್ಮಟ್ ನಿಂದ, ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ GAV ಇಂದ ಚಾಲು ಮಾಡ್ಬೇಕು. ಅದ ಒಳಗೆ ಲೆಸ್ ಏನು ಲೆಸ್ ಮಾಡ್ಬೇಕಾ, ಮುನ್ಸಿಪಲ್ ಟ್ಯಾಕ್ಸ್ ಲೆಸ್ ಮಾಡ್ಬೇಕು. ಮುನ್ಸಿಪಲ್ ಟ್ಯಾಕ್ಸ್ ಯಾರು ಪೇ ಮಾಡ್ಬೇಕದು, ಪೇಡ್ ಬೈ ದಿ ಓನರ್. ಕಂಪಲ್ಸರಿ ಓನರ್ ಪೇಡ್ ಮಾಡ್ಬೇಕದು. ಓನರ್ ಪೇಡ್ ಬೈ ದಿ ಓನರ್ ಅಂದ್ರೆ ತಗೋಬೇಕು. ಪೇಡ್ ಬೈ ದಿ ಟೆನೆಂಟ್, ಪೇಡ್ ಬೈ ದಿ ಏನ್ರಿಪ್ಪ ಟೆನೆಂಟ್, ಬೇರೆ ಬೇರೆ ಏನು ಪೇಡ್ ಬೈ ದ ಫ್ರೆಂಡ್, ಓನರ್ಸ್ ಫ್ರೆಂಡ್, ಅಸೆಸ್ಸಿ ಹಂಗೆ ಕೊಟ್ಟಿದ್ರೆ ಬರಂಗಿಲ್ಲ. ಓನ್ಲಿ ಪೇಡ್ ಬೈ ದ ಓನರ್ ಪೇ ಮಾಡ್ಬೇಕು, ಕಂಪಲ್ಸರಿ ಮಾಲಕ್ ಪೇ ಮಾಡ್ಬೇಕು. ಅವಾಗ ಅಷ್ಟು ತಗೋಬೇಕು ಮುನ್ಸಿಪಲ್ ಟ್ಯಾಕ್ಸ್. ಲೆಸ್ ಮಾಡ್ಬೇಕದು ನಿಮ್ಗೆ ಏನು ಸಿಗ್ತೈತ್ರಿಪ್ಪ, ಅನ್ಯುವಲ್ ವ್ಯಾಲ್ಯೂ ನಿಮಗೆ ಸಿಗ್ತೈತ್ರಿ. ಅದ ಒಳಗೆ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 ಕಂಪಲ್ಸರಿ, ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24. ಅದ ಒಳಗೆ ಸ್ಮಾಲ್ ಏನ್ರಿಪ್ಪ, ಅದು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಟ್ 30% ಆಫ್ ಅನ್ಯುವಲ್ ವ್ಯಾಲ್ಯೂ ಫಿಕ್ಸ್ ಇದು. ಅನ್ಯುವಲ್ ವ್ಯಾಲ್ಯೂ ಮೇಲೆ 30% ಸ್ಟ್ಯಾಂಡರ್ಡ್ ಡಿಡಕ್ಷನ್ ನೀವು ಲೆಸ್ ಮಾಡ್ಬೇಕು ಕಂಪಲ್ಸರಿ. ಆಮೇಲೆ ಸೆಕೆಂಡ್ B, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಕಂಪಲ್ಸರಿ. ಅದು ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್, ರಿನೋವೇಷನ್ ಆರ್ ರಿಪೇರ್ಸ್ ಎಕ್ಸೆಟ್ರಾ ಅದು ತಗೋಬೇಕು. ಅದು ಆ್ಯಡ್ ಮಾಡಿ ಇಲ್ಲಿ ಏನ್ರಿಪ್ಪ ಇಲ್ಲಿ ಬರೀಬೇಕು, ಅದರಾಗ ಲೆಸ್ ಮಾಡಬೇಕು. ಅನ್ಯುವಲ್ ವ್ಯಾಲ್ಯೂ ಒಳಗೆ ಇದು ಲೆಸ್ ಮಾಡಬೇಕು. ಲೆಸ್ ಮಾಡಿದ ಮೇಲೆ ಒಂದು ಅಮೌಂಟ್ ಬರ್ತದೆ, ಇದು ಏನ್ರಿಂದ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ LOP. ಇಂಟ್ರೆಸ್ಟ್ ಆನ್ ಲೋನ್ ಕಂಪಲ್ಸರಿ ಕೊಡ್ಬೇಕು. ಬರೀ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದಂದ್ರೆ ಬರಂಗಿಲ್ಲ, ಬರೀ ರಿನೋವೇಷನ್ ಕೊಟ್ಟಿದ್ದಂದ್ರೆ ಬರಂಗಿಲ್ಲ, ಬರೀ ರಿಪೇರ್ಸ್ ಕೊಟ್ಟಿದ್ದಂದ್ರೆ ಬರಂಗಿಲ್ಲ. ಕಂಪಲ್ಸರಿ ವರ್ಡ್ ಕೊಡ್ಬೇಕು ಅವ್ರು ಏನ್ರಿ, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿಪೇರ್ಸ್ ಅಂತ ಕೊಡ್ಬೇಕು. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿಪೇರ್ಸ್ ಅಂತ ಕೊಡ್ಬೇಕು, ಅವಾಗ ತಗೋಬೇಕು. ಬರೀ ರಿಪೇರ್ಸ್ ಕೊಟ್ಟಿದ್ದಂದ್ರೆ ಸಂಬಂಧ ಇಲ್ಲ. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಕೊಡ್ಬೇಕು, ಬರೀ ಕನ್ಸ್ಟ್ರಕ್ಷನ್ ಕೊಟ್ಟಿದ್ದಂದ್ರೆ ಸಂಬಂಧ ಇಲ್ಲ. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿನೋವೇಷನ್ ಕೊಡ್ಬೇಕು, ಅವಾಗ ತಗೋಬೇಕು. ಬರೀ ರಿನೋವೇಷನ್ ಕೊಟ್ಟಿದ್ದಂದ್ರೆ ಸಂಬಂಧ ಇಲ್ಲ. ತಿಳಿದ್ರಿ? ಹಿಂಗೈತಿ ಇದು ಏನ್ರಿ LOP ಫಾರ್ಮಟ್. ಈಗ SOP ಫಾರ್ಮಟ್ ಕಂಪ್ಯೂಟೇಷನ್ ಆಫ್ ಅದ ಒಳಗೆ ಮಿಕ್ಸ್ ಮಾಡೋಣ್ರಿ. ಆಮೇಲೆ ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ SOP ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಹೆಂಗೆ ಕ್ಯಾಲ್ಕುಲೇಟ್ ಮಾಡಬೇಕು ನೋಡ್ರಿಪ್ಪ. ನೋಡ್ರಿ ಇಲ್ಲೇ LOP ಒಳಗೆ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಚಾಲು ಮಾಡಿ ಪೂರಾ ಫಾರ್ಮಟ್. ಬಟ್ SOP ಫಾರ್ಮಟ್ ಒಳಗೆ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಮತ್ತು ಮುನ್ಸಿಪಲ್ ಟ್ಯಾಕ್ಸ್ ಬರಂಗಿಲ್ಲ. ಡೈರೆಕ್ಟ್ ಅನ್ಯುವಲ್ ವ್ಯಾಲ್ಯೂಯಿಂದ ಚಾಲು ಮಾಡ್ಬೇಕು. ನೋಡ್ರಿ ಡೈರೆಕ್ಟ್ ಅನ್ಯುವಲ್ ವ್ಯಾಲ್ಯೂ ಐತಲ್ಲ, ಅನ್ಯುವಲ್ ವ್ಯಾಲ್ಯೂ ಫಸ್ಟ್ ತಗೋಬೇಕು ನೀವು ಕಂಪಲ್ಸರಿ. ಅನ್ಯುವಲ್ ವ್ಯಾಲ್ಯೂ ತಗೋಬೇಕು ಫಸ್ಟ್. ಅನ್ಯುವಲ್ ವ್ಯಾಲ್ಯೂ ಹೆಂಗೆ ತಗೋಬೇಕು ನೀವು, ಕಂಪಲ್ಸರಿ ನಿಲ್ ತಗೋಬೇಕು ನೀವು. SOP ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿಗೆ ಅನ್ಯುವಲ್ ವ್ಯಾಲ್ಯೂ ಕಂಪಲ್ಸರಿ ನೀವು ಏನು ತಗೋಬೇಕು, ನಿಲ್ ತಗೋಬೇಕು. ನಿಲ್ ಅಂದರೆ 0. ಮತ್ತು ಮುಂದೆ ಸೇಮ್ ಕಂಟಿನ್ಯೂ ಫಾರ್ಮೆಟ್ ಮುಂದೆ ಸೇಮ್ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24A ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಟ್ 30% ಆಫ್ ಅನ್ಯುವಲ್ ವ್ಯಾಲ್ಯೂ, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್, ರಿನೋವೇಷನ್, ರಿಪೇರ್ಸ್ ಎಕ್ಸೆಟ್ರಾ. ಏನ್ರಿ ನೋಡ್ರಿ ಇಲ್ಲ ಅನ್ಯುವಲ್ ವ್ಯಾಲ್ಯೂ ನಿಮ್ದು ನಿಲ್ ಐತ್ರಿ, ಸ್ಟ್ಯಾಂಡರ್ಡ್ ಡಿಡಕ್ಷನ್ ಕಂಪಲ್ಸರಿ ನಿಮ್ದು ನಿಲ್ ಬರ್ಬೇಕು. ಆಮೇಲೆ ಇದು ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಇದು ಬರ್ತೈತ್ರಿ ಅಮೌಂಟ್ ತಗೊಂಡಿದ್ದು ಮಾಡ್ಬೇಕು. ಆಮೇಲೆ 0 ನಿಲ್ ಮೈನಸ್ ಅಮೌಂಟ್ ನಿಮ್ದು ಒಂದು ಇದು ಆಲ್ವೇಸ್ ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಒಳಗೆ ನಿಮ್ಗೆ ಏನ್ರಿಪ್ಪ, ಆಲ್ವೇಸ್ ನಿಮಗೆ ಲಾಸ್ ಬರ್ತೈತ್ರಿಪ್ಪ ಯಾವಾಗಲೂ. ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ ಯಾವಾಗಲೂ ನಿಮ್ಗೆ ಏನು ಬರ್ತೈತ್ರಿಪ್ಪ, ಲಾಸ್ ಬರ್ತದ್ರಿ, ಇನ್ಕಮ್ ಬರಂಗಿಲ್ಲ. ಲೆಟ್ ಔಟ್ ಪ್ರಾಪರ್ಟಿ ಒಳಗೆ ನಿಮಗೆ ಲಾಸ್ ಮತ್ತು ಇದು ಬರ್ತದ್ರಿಪ್ಪ ಇನ್ಕಮ್. ಬಟ್
ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಒಳಗೆ ಕಂಪಲ್ಸರಿ ನಿಮ್ಗೆ ಏನು ಬರ್ತೈತ್ರಿಪ್ಪ, ಲಾಸ್ ಬರ್ತೈತ್ರಿ. ನೆನ್ಪಡ್ಕೊರಿದು ಕಂಪಲ್ಸರಿ ಲಾಸ್ ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿ ಒಳಗೆ, ನೆನ್ಪಡ್ಕೊರಿದು. ಓಕೆ, ವೇಟ್ ಅ ಮಿನಿಟ್. ತಿಳಿತಾ? ಕಂಪಲ್ಸರಿ ನಿಮ್ಗೆ ಏನು ಸಿಗ್ತೈತ್ರಿ ಪಲ್ಲಿ, ಲಾಸ್ ಫ್ರಾಮ್ ಹೌಸ್ ಪ್ರಾಪರ್ಟಿ ನಿಮಗೆ ಸಿಗ್ತೈತ್ರಿ ಪಲ್ಲಿ. ಯಾವ ಹೌಸಿಂದ? ಸೆಲ್ಫ್ ಆಕ್ಯುಪೈಡ್ ಪ್ರಾಪರ್ಟಿಯಿಂದ. ಅನ್ಯುವಲ್ ವ್ಯಾಲ್ಯೂ ನಿಲ್ ತಗೋಬೇಕಾ, ಆಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ಅನ್ಯುವಲ್ ವ್ಯಾಲ್ಯೂ ಇದನ್ನು ನಿಲ್ ತಗೋಬೇಕು. ಹುಡುಕಿದ್ದ ರಿನೋವೇಷನ್ ತಗೋಬೇಕಾ, ಇದು ಇಂಟ್ರೆಸ್ಟ್ ಆನ್ ಲೋನ್ ತಗೋಬೇಕಾ, ಆಮೇಲೆ ಮಾಡಿ ನಿಮಗೆ ಲಾಸ್ ಫ್ರಾಮ್ ಹೌಸ್ ಪ್ರಾಪರ್ಟಿ ಸಿಗ್ತೈತ್ರಿಪ್ಪ. ಯಾವ ಹೌಸಿಂದ? SOP ಒಳಗೆ. LOP ಒಳಗೆ ನಿಮಗೆ ಇನ್ಕಮ್ ಇಲ್ಲಾಂದ್ರೆ ಲಾಸ್ ಸಿಗ್ತೈತ್ರಿ. ಇದು ಏನ್ರಿಪ್ಪ, LOP ಮತ್ತು SOP ಫಾರ್ಮೆಟ್ ನೋಡ್ರಿ. ಇದು ಏನ್ರಿದು LOP ಮತ್ತು ನೋಡ್ರಿ ಫಾರ್ಮೆಟ್ ತಗೋರಿ, ಬೇಕಂದ್ರೆ ಸ್ಕ್ರೀನ್ಶಾಟ್ ತಗೋರಿ. ಇದು LOP ಫಾರ್ಮೆಟ್ ಆಮೇಲೆ SOP ಫಾರ್ಮೆಟ್. ತಿಳಿತಾ? ಓಕೆ, ಬರ್ರಿ ಈಗ ನಿಮಗೆ ಮೇನ್ ಈಗ ಬೇಕಾಗೇನ್ರಿ, ಇಲ್ಲೇನು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಐತ್ರಿ. ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಭಾಳ ಇಂಪಾರ್ಟೆಂಟ್. ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಯಾವ ಹೌಸಲ್ಲಿ ಬಂತ್ರಿಪ್ಪ, ಇದು ಯಾವ ಹೌಸ್ ಫಾರ್ಮೆಟಲ್ಲಿ ಬಂತ್ರಿ? ಇದು ಲೆಟ್ ಔಟ್ ಪ್ರಾಪರ್ಟಿ ಹೌಸ್ ಒಳಗೆ ಬಂತ್ರಿ. ಇದು ಫಾರ್ಮೆಟ್ ಲೆಟ್ ಔಟ್ ಪ್ರಾಪರ್ಟಿ LOP ಒಳಗೆ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಬಂತ್ರಿ. SOP ಒಳಗೆ ಬಂದಿಲ್ಲ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ಅದಕ್ಕೆ LOP ಬಂದರೆ ಕಂಪಲ್ಸರಿ ಏನು ಮಾಡ್ಬೇಕ್ರಿಪ್ಪ, ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಮಾಡ್ಬೇಕು. ನಿಮಗೆ ಬೇಕಲ್ಲ ಅದು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ಅದಕ್ಕೆ ಏನ್ರಿಪ್ಪ, ಇಲ್ಲೇ ಫಾರ್ಮೆಟ್ ಇದೆ ನೋಡ್ರಿ, ಇಲ್ಲೇ ಫಾರ್ಮೆಟ್ ಇದೆ ನೋಡ್ರಿಪ್ಪ. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ GAV ಓನ್ಲಿ LOP, ಓನ್ಲಿ ಲೆಟ್ ಔಟ್ ಪ್ರಾಪರ್ಟಿ ಮೇಲೆ ಅಷ್ಟು ನೀವು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಮಾಡ್ಬೇಕು. SOP ಮೇಲೆ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಮಾಡಕ್ಕೆ ಬರಂಗಿಲ್ಲ. ತಿಳಿತ್ರಿ? ಪರ್ಟಿಕ್ಯುಲರ್ ಅಮೌಂಟ್ ಫಸ್ಟ್ ಏನು ತಗೋಬೇಕಾ, ಮುನ್ಸಿಪಲ್ ವ್ಯಾಲ್ಯೂ ತಗೋಬೇಕು. ಫಸ್ಟ್ ಏನ್ರಿ, ಮುನ್ಸಿಪಲ್ ವ್ಯಾಲ್ಯೂ, ಆಮೇಲೆ ಫೇರ್ ರೆಂಟ್. ಮುನ್ಸಿಪಲ್ ವ್ಯಾಲ್ಯೂ ಆಮೇಲೆ ಫೇರ್ ರೆಂಟ್ ತಗೋಬೇಕಾ, ಕಂಪೇರ್ ಮಾಡಬೇಕು. ಮುನ್ಸಿಪಲ್ ವ್ಯಾಲ್ಯೂ ಮತ್ತು ಫೇರ್ ರೆಂಟ್ ಕಂಪೇರ್ ಮಾಡಬೇಕಾ, ವಿಚ್ ಎವರ್ ಇಸ್ ಹೈಯರ್ ತಗೋಬೇಕು. ಯಾವ್ದು ಜಾಸ್ತಿ ತೊಗೊಂಡ್ರಪ್ಪ ಅದು ತಗೋಬೇಕು. ಆಮೇಲೆ ಸ್ಟ್ಯಾಂಡರ್ಡ್ ರೆಂಟ್ ತಗೋಬೇಕಾ, ಆಮೇಲೆ ಕಂಪೇರ್ ಮಾಡಬೇಕು. ಹೈಯರ್ ಮತ್ತು ಲೋವರ್ ಸ್ಟ್ಯಾಂಡರ್ಡ್ ರೆಂಟ್ ಅಮೌಂಟ್ ಕಂಪೇರ್ ಮಾಡಬೇಕು. ಏನ್ರಿ, ವಿಚ್ ಎವರ್ ಇಸ್ ಲೋವರ್. ಆಮೇಲೆ ಆಕ್ಚುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್. ಆಕ್ಚುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಮಾಡ್ರಿ. ನಿಮಗೆ ಒಂದು ಅಮೌಂಟ್ ಸಿಗ್ತೈತ್ರಿ, ಇಲ್ಲಿ ತಗೋಬೇಕು. ಆಮೇಲೆ ಮತ್ತೆ ಕಂಪೇರ್ ಮಾಡಬೇಕು, ವಿಚ್ ಎವರ್ ಈಸ್ ಹೈಯರ್. ಏನ್ರಿ, ವಿಚ್ ಎವರ್ ಈಸ್ ಹೈಯರ್. ಮತ್ತು ವಿಚ್ ಎವರ್ ಈಸ್ ಹೈಯರ್. ಈಗೇನು ಮಾಡ್ಬೇಕು, ಲೆಸ್ ವೇಕನ್ಸಿ ಪೀರಿಯಡ್ ರೆಂಟ್. ಏನ್ರಿ, ಲೆಸ್ ತಡರಿ ಒಂದು ನಿಮಿಷ. ಓಕೆ, ಏನ್ರಿ, ಆಕ್ಚುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಮಾಡ್ರಿ. ನಿಮಗೆ ಒಂದು ಅಮೌಂಟ್ ಸಿಗ್ತೈತ್ರಿಪ್ಪ, ಅದು ಏನ್ರಿ, ವಿಚ್ ಎವರ್ ಈಸ್ ಹೈಯರ್. ಇಲ್ಲಿ ಒಂದು ಅಮೌಂಟ್ ಬರ್ತದೆ ನಿಮಗೆ, ಇದು ಮತ್ತೆ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿ ವಿಚ್ ಎವರ್ ಈಸ್ ಹೈಯರ್. ಆಮೇಲೆ ಲೆಸ್ ವೇಕೆನ್ಸಿ ಪೀರಿಯಡ್ ರೆಂಟ್. ಏನ್ರಿ, ವೇಕೆನ್ಸಿ ಪೀರಿಯಡ್ ರೆಂಟ್ ಅದನ್ನು ತಗೋಬೇಕಿಲ್ಲ, ಲೆಸ್ ಮಾಡ್ಬೇಕು. ವಿಚ್ ಎವರ್ ಇಸ್ ಹೈಯರ್ ಇಂದ ಲೆಸ್ ವೇಕೆನ್ಸಿ ಪೀರಿಯಡ್ ಲೆಸ್ ಮಾಡ್ಬೇಕು. ನಿಮಗೆ ಫೈನಲ್ ಅಮೌಂಟ್ ನಿಮಗೆ ಒಂದು ಸಿಗ್ತೈತ್ರಿಪ್ಪ, ಇದು ನಿಮ್ದು ಏನ್ರಿ, ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ GAV ನಿಮ್ದು. ಓಕೆ, ಸ್ಕ್ರೀನ್ಶಾಟ್ ತಗೋರಿಪ್ಪ. ತಿಳಿತಲ್ಲ? ಇದು ನಿಮ್ದು ಏನ್ರಿಪ್ಪ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ಮೆಟ್ फॉर हिंदी मीडियम. यहाँ पे आओ, आपको फॉर्मेट डिस्कस करेंगे. मैं क्या है बोल के फॉर्मेट है, देखो यहाँ पे क्या है फॉर्मेट है. सबसे पहले देखो यहाँ पे क्या है, इनकम फ्रॉम हाउस प्रॉपर्टी. ये डिस्कस कर रहे हैं हम लोग. सबसे पहले हाउस दो टाइप्स के है, एक है LOP, एक है SOP. LOP का मतलब लेट आउट प्रॉपर्टी, मतलब तुम्हारा एक घर है, तुम लोग क्या करते बोलो, तुम्हारी बिल्डिंग है, क्या है, तुम्हारी एक बिल्डिंग है, तुम लोग उसमें अपार्टमेंट्स बनाते हैं. क्या बनाते हैं, अपार्टमेंट बना के क्या करते हैं, वहाँ पे खुद रहते हैं. नहीं, तुम लोग उसको रेंट पे चढ़ाते हैं. किस पे, रेंट पे. जो रेंट पे चढ़ाते देखो तुम लोग, जिसको किराए मतलब रेंट के हिसाब से किसको देते देखो, वो क्या है तुम्हारा LOP, लेट आउट प्रॉपर्टी. उसका बोलते हैं तुम्हें लेट आउट प्रॉपर्टी. खुद की प्रॉपर्टी तुम लोग किराए पे चढ़ाते हैं, रेंट के ऊपर चढ़ाते तुम लोग, उसको क्या बोलते हैं, लेट आउट प्रॉपर्टी बोलते हैं. सेल्फ ऑक्युपाइड प्रॉपर्टी SOP बोले तो तुम लोग, तुम्हारा ही बिल्डिंग है, तुम लोग उसको किराए पे नहीं चढ़ाए, तुम लोग वहाँ पे खुद रहते हैं. तुम्हें रेसिडेंशियल पर्पस, तुम लोग वहाँ पे खुद रहते हैं, वहाँ पे किसी को तुम्हें लोग रेंट पे नहीं दिए, घर खुद यूज करते हैं. उसको क्या बोलते हैं, SOP बोलते हैं, सेल्फ ऑक्युपाइड प्रॉपर्टी बोलते हैं. ठीक है. लेट आउट प्रॉपर्टी, उसके लेट आउट प्रॉपर्टी से तुम्हारे को इनकम भी आता, नहीं तो लॉस भी आता कभी कभी. ठीक है. बट सेल्फ ऑक्युपाइड प्रॉपर्टी से तुम्हारे को ऑलवेज क्या आता, लॉस आता. ऑलवेज सेल्फ ऑक्युपाइड प्रॉपर्टी से तुम्हारे को ऑलवेज लॉस आता, प्रॉफिट नहीं आता, इनकम नहीं आता. समझिए. ओके. तो LOP का फॉर्मेट अलग है, SOP का फॉर्मेट अलग है. मैं तुम्हारे को प्रॉब्लम सॉल्व कराता हूँ. देखो तब पे तुम्हें दोनों को फॉर्मेट मिला के लिए तुम्हें अभी सेपरेट करूँ, क्यों, तुम्हारे को समझ में आना इसलिए. फर्स्ट, कंप्यूटेशन ऑफ इनकम फ्रॉम हाउस प्रॉपर्टी ऑफ LOP, लेट आउट प्रॉपर्टी का फॉर्मेट देख लो. पर्टिकुलर्स, अमाउंट. सबसे पहले GAV, ग्रॉस एनुअल वैल्यू. हाँ, लेस म्यूनिसिपल टैक्स लेस करना. कौन पे करना, वो पेड बाय द ओनर.
म्यूनसिपल टैक्स कौन किस कब लेना, सिर्फ अगर पेड बाय द ओनर बोल के दिया तो उतना ही लेना, अगर पेड बाय द ओनर नहीं दिया, पेड बाय द टेनेंट कुछ भी दिया तो नहीं लेना, पेड बाय द ओनर दिया तो लेना। लेस करना, लेस करने के बाद में एक अमाउंट आती है उसको क्या बोलते हैं, एनुअल वैल्यू बोलते हैं, एनुअल वैल्यू। लेस डिडक्शंस अंडर सेक्शन 24, उसके अंदर ए स्टैंडर्ड डिडक्शन एट 30 फिक्स है 30% ऑफ एनुअल वैल्यू, एनुअल वैल्यू के ऊपर 30% स्टैंडर्ड डिडक्शन लेस करना। उसके बाद में इंटरेस्ट ऑन लोन टेकन फॉर कंस्ट्रक्शन रिनोवेशन रिपेयर्स, कंपल्सरी उन्हें वर्ड देना वहां पे, इंटरेस्ट ऑन लोन फॉर कंस्ट्रक्शन बोल के देना तब लेना, इंटरेस्ट ऑन लोन फॉर रिनोवेशन बोल के देना तब लेना, इंटरेस्ट ऑन लोन फॉर रिपेयर्स बोल के देना तब लेना। सिर्फ कंस्ट्रक्शन दिया, सिर्फ रिनोवेशन दिया, सिर्फ रिपेयर्स बोल के दिया तो नहीं लेना, कंपल्सरी वर्ड क्या देना वहां पे, इंटरेस्ट ऑन लोन बोल के कंपल्सरी देना, ठीक है, तब लेना। लेके इसको दोनों को ऐड करके यहाँ पे लिख लो, एनुअल वैल्यू में से इसको लेस करो, तुम्हारे को अमाउंट मिलती है। अगर पॉजिटिव आया तो इनकम फ्रॉम हाउस प्रॉपर्टी, नेगेटिव है तो लॉस फ्रॉम हाउस प्रॉपर्टी, ठीक है। ये एलओपी का फॉर्मेट, आप किसका, एसओपी का फॉर्मेट, कंप्यूटेशन ऑफ इनकम फ्रॉम हाउस प्रॉपर्टी ऑफ एसओपी, सेल्फ ऑक्यूपाइड प्रॉपर्टी। देखो यहाँ पे एलओपी के अंदर जीएवी और म्युनिसिपल टैक्स आता, बट एसओपी के अंदर सिर्फ कहां से शुरू करना, एनुअल वैल्यू से शुरू करना। कहां से, एनुअल वैल्यू से, एवी से, एनुअल वैल्यू। हमेशा याद रख लो, एसओपी के ऊपर हमेशा एनुअल वैल्यू कितना आता, नील आता। एसओपी के ऊपर हमेशा एनुअल वैल्यू एज पर इनकम टैक्स रूल से एनुअल वैल्यू क्या लेना तुम्हें, ऑलवेज नील लेना, नील। उसमें से लेस डिडक्शन अंडर सेक्शन 24 है, स्टैंडर्ड डिडक्शन लो, इंटरेस्ट ऑन लोन लो। स्टैंडर्ड डिडक्शन 30% ऑलवेज क्या था, नील आता। एनुअल वैल्यू भी नील आता और स्टैंडर्ड डिडक्शन भी क्या था, नील आता। इंटरेस्ट ऑन लोन दिया तो लेना, नहीं तो छोड़ना इसको, ठीक है। नील प्लस वन अमाउंट लिख लो यहाँ पे। अब नील मतलब जीरो, जीरो में से माइनस अमाउंट करो, तुम्हारे को आंसर भी क्या आता, माइनस में आता, माइनस में। इसलिए इसको क्या बोलते हैं, ऑलवेज एसओपी से तुम्हारे क्या मिलता, लॉस मिलता, लॉस फ्रॉम हाउस प्रॉपर्टी। ये है तुम्हारा एलओपी का फॉर्मेट और एसओपी का फॉर्मेट। टेक द स्क्रीनशॉट, एलओपी फॉर्मेट एंड एसओपी फॉर्मेट। अब क्या बचा, मेन इंपॉर्टेंट है एलओपी के अंदर यहाँ पे सबसे पहले एक आइटम में क्या दिया, जीएवी बोल के, ग्रॉस एनुअल वैल्यू। अगर सिर्फ एलओपी के अंदर है वो जी ग्रॉस एनुअल वैल्यू बोल के, एसओपी के अंदर ग्रॉस एनुअल वैल्यू बोल के नहीं है तो एसओपी में नहीं आता हो। सिर्फ किसके लिए मालूम करना तुम लोग, एलओपी के लिए सिर्फ तुम लोग जीएवी मालूम करना। यहाँ पे देखो, कंप्यूटेशन ऑफ ग्रॉस एनुअल वैल्यू, जीएवी, सिर्फ किसके वास्ते मालूम करना, ओनली एलओपी के वास्ते। लेटर प्रॉपर्टी दिया तो उतना ही मालूम करना, जीएवी, एसओपी के ऊपर जीएवी नहीं निकलता, ठीक है। पर्टिकुलर अमाउंट, सबसे पहले क्या लेना, म्युनिसिपल वैल्यू, म्युनिसिपल वैल्यू, फेयर रेंट, दोनों लेना, दोनों लेके कंपेयर करना, दोनों में से विच एवर इज हायर, दोनों में से ज्यादा कौन सा देखो वो अमाउंट यहाँ पे लिख लेना। उसके बाद में स्टैंडर्ड रेंट, विच एवर इज हायर और स्टैंडर्ड रेंट कंपेयर करना, दोनों में से कौन सा कम है, विच एवर इज लोअर। उसके बाद में एक्चुअल रेंट है माइनस अनरियलाइज्ड रेंट करना, करके यहाँ पे लिखना अमाउंट, फिर कंपेयर करना दोनों में, विच एवर इज हायर। उसके बाद में लेस वैकेंसी पीरियड रेंट देता, लेस करना, लेस करने के बाद तुम्हारे को फाइनल अमाउंट मिलती है, उसको क्या बोलते हैं तुम लोग, ग्रॉस एनुअल वैल्यू बोलते हैं, जीएवी करके बोलते हैं उसको, ठीक है। ये है तुम्हारा इनकम फ्रॉम हाउस प्रॉपर्टी का ओवरऑल कॉन्सेप्ट। क्या ये ओवरऑल कॉन्सेप्ट समझ में आया, ओके, स्क्रीनशॉट ले लो। दिस इज द इनकम फ्रॉम हाउस प्रॉपर्टी एलओपी फॉर्मेट एंड एसओपी फॉर्मेट। Next, this is a gross annual value format. Got it? Okay. Okay, come with the first question. 5 marks. Shrimati Renuka gives the following particulars relating to the house property for the previous year 2017-18. Okay, rupees. Municipal value, fair rental value, actual rent rupees 7,000 per month. Next, municipal tax paid, repairs to the house. The house remained vacant, andre vacancy period rent vacant for 1 month during the previous year. Compute the income from house property for the assessment year 2018-19. ಇದು ಪೂರಾ ಕ್ವಶನ್ ನೋಡ್ರಿ ನೀವು, ಇಲ್ಲಿ LOP SOP ಅಂತ ಎಲ್ಲ ಕೊಟ್ಟನ್ರಿ, ಪೂರಾ ಕ್ವಶನ್ ಓದ್ರಿ ಇದು. ಇಲ್ಲಿ ಲೆಟೌಟ್ ಪ್ರಾಪರ್ಟಿ ಏನು ಸೆಲ್ಫ್ ಅಕ್ಯುಪೈಡ್ ಪ್ರಾಪರ್ಟಿ LOP SOP ಎಲ್ಲೈತ್ರಿ, ಇದು ಏನು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ ಅವರು. ಅಂದರೆ ನಾವು ಏನು ಅಸ್ಯೂಮ್ ಮಾಡ್ಬೇಕ್ರಿಪ್ಪ, ಇದು LOP ಅಂತ ಅಸ್ಯೂಮ್ ಮಾಡ್ಬೇಕು, ಏನು ಕೊಟ್ಟಿಲ್ಲ. ಹೌಸ್ ಬಗ್ಗೆ ಯಾವ ಹೌಸ್ ಐತ್ರಿಪ್ಪ, ಇದು SOP ಐತ್ರಿ LOP ಐತ್ರಿ, ಏನು ಕೊಟ್ಟಿಲ್ಲ ಅಂತ ಏನ್ರಿಪ್ಪ, ಏನು ಅಸ್ಯೂಮ್ ಮಾಡ್ಬೇಕು ನಾವು, ಇದು LOP ರೀಪ ಅಂತ ಅಸ್ಯೂಮ್ ಮಾಡ್ಬೇಕೇನ್ರಿ, LOP ಲೆಟೌಟ್ ಪ್ರಾಪರ್ಟಿ ರೀಪ ಅಂತ ಅಸ್ಯೂಮ್ ಮಾಡ್ಬೇಕು, ಏನು ಕೊಟ್ಟಿಲ್ಲ ಅಂದರೆ. ಓಕೆ ಬರ್ರಿಪ್ಪ. ಕಂಪ್ಯೂಟೇಷನ್ ಆಫ್ ಏನ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಲ್ಲ ಅದು, ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಆಫ್ ಯಾರಿಪ್ಪ ಅದು, ಶ್ರೀಮತಿ ಅಲ್ಲದು, ಶ್ರೀಮತಿ ರೇಣುಕಾ. ಶ್ರೀಮತಿ ರೇಣುಕಾ ಫಾರ್ ದ ಅಸೆಸ್ಮೆಂಟ್ ಇಯರ್ ಏನ್ರಿದು
2018-19 ಅಲ್ಲದು ಅವರು ಕೊಟ್ಟಾರಿಪ್ಪ 2018-19 ಅಂತ ಬರೀರಿ 2018-19 ಪರ್ಟಿಕ್ಯುಲರ್ಸ ಅಮೌಂಟ್ ಏನು ಕೊಟ್ಟಿಲ್ಲ ಅದು ಯಾವ ಹೌಸ್ ಐತ್ರಿಪ್ಪ ಇದು ಕೊಟ್ಟಿಲ್ಲ ಅವರು ಎಲ್ ಒ ಪಿ ಐತ್ರಿ ಎಸ್ ಒ ಪಿ ಐತ್ರಿ ನಾ ಏನು ಅಸ್ಯೂಮ್ ಮಾಡ್ತೇನೆ ರೀಪ್ಪ ಹೌಸ್ ಎಲ್ ಒ ಪಿ ಅಂತ ಅಸ್ಯೂಮ್ ಮಾಡ್ತೇನೆ ರೀ ಏನ್ರಿ ಎಲ್ ಒ ಪಿ ಅಂತ ಅಸ್ಯೂಮ್ ಮಾಡ್ತೇನೆ ರೀ ಅಸ್ಯೂಮ್ ಇಲ್ಲಿ ಬ್ರಾಕೆಟಲ್ಲಿ ಬರ್ತೀನಿ ನಾನು ಅಸ್ಯೂಮ್ಡ್ ಅಂತ ಬರಿತೀನಿ ಅಸ್ಯೂಮ್ಡ್ ಅಂತ ಏನು ಕೊಟ್ಟಿಲ್ಲ ಅವರು ಅಸ್ಯೂಮ್ಡ್ ಅಂತ ಬರಿತೀನಿ ಅಸ್ಯೂಮ್ಡ್ ಎಲ್ ಒ ಪಿ ಅಂತ ಓಕೆ ಎಲ್ ಒ ಪಿ ಫಾರ್ಮಾಟ್ ನಿಮಗೆ ಗೊತ್ತೈತ್ರಿಪ್ಪ ಎಲ್ ಒ ಪಿ ಫಾರ್ಮಾಟ್ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್ ಅನ್ಯುವಲ್ ವ್ಯಾಲ್ಯೂ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24A ಸ್ಟ್ಯಾಂಡರ್ಡ್ ಡಿಡಕ್ಷನ್ 30% ಆಫ್ ಅನ್ಯುವಲ್ ವ್ಯಾಲ್ಯೂ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ರಿನೋವೇಷನ್ ರಿಪೇರ್ಸ್ ಎಕ್ಸೆಟ್ರಾ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ಕಮ್ ಫ್ರಮ್ ಹೌಸ್ ಯಾವ್ದು ಹೌಸ್ ಇರ್ಬೋದು ಎಲ್ ಒ ಪಿ ಇನ್ಕಮ್ ಫ್ರಮ್ ಹೌಸ್ ಎಲ್ ಒ ಪಿ ಅದು ಸೇಮ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ತಿಳಿದ್ರಿ ಇದು ಫಾರ್ಮಾಟ್ ಇದಕ್ಕಿಂತ ಮುಂಚೆ ನಿಮ್ಗೆ ಏನು ಬೇಕ್ರಿಪ್ಪ ಇದು ಬೇಕು ಕಂಪ್ಯೂಟೇಷನ್ ಆಫ್ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಬೇಕು ನಿಮಗೆ ಓನ್ಲಿ ಎಲ್ ಒ ಪಿ ಲೆಟೆಡ್ ಪ್ರಾಪರ್ಟಿಗೆ ಬೇಕು ಪರ್ಟಿಕ್ಯುಲರ್ಸ್ ಅಮೌಂಟ್ ಫಸ್ಟ್ ಏನಿತ್ರಿಪ್ಪ ಇಲ್ಲೇ ಮುನ್ಸಿಪಲ್ ವ್ಯಾಲ್ಯೂ ಐತ್ರಿ ಫಸ್ಟ್ ಏನ್ರಿ ಮುನ್ಸಿಪಲ್ ವ್ಯಾಲ್ಯೂ ಎಲ್ಲಿತ್ರಿಪ್ಪ ಮುನ್ಸಿಪಲ್ ವ್ಯಾಲ್ಯೂ ಐತೆ ನೋಡಿರಿ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟ್ರಿಪ್ಪ ಅದು 82,000 ರೂಪೀಸ್ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟ್ರಿಪ್ಪ ಅದು 82,000 ರೂಪೀಸ್ ತಗೋರಿಪ್ಪ 82,000 ರೂಪೀಸ್ ಮುನ್ಸಿಪಲ್ ವ್ಯಾಲ್ಯೂ 82,000 ರೂಪೀಸ್ ಈಗ ನಿಮ್ಗೆ ಏನು ಬೇಕ್ರಿಪ್ಪ ಫೇರ್ ರೆಂಟ್ ಬೇಕು ಫೇರ್ ರೆಂಟ್ ಎಲ್ಲೈತ್ರಿಪ್ಪ ಅದು ಫೇರ್ ರೆಂಟ್ ಆಯ್ತು ನೋಡಲಿ ಫೇರ್ ರೆಂಟಲ್ ವ್ಯಾಲ್ಯೂ ಎಷ್ಟ್ರಿಪ್ಪ ಇದು 80,000 ರೂಪೀಸ್ ಫೇರ್ ರೆಂಟಲ್ ವ್ಯಾಲ್ಯೂ 80,000 ರೂಪೀಸ್ ಬರ್ರಿ ಫೇರ್ ರೆಂಟಲ್ ವ್ಯಾಲ್ಯೂ 80,000 ರೂಪೀಸ್ ಕರೆಕ್ಟಾ ಈಗೇನ್ರಿ ಇಲ್ಲೇ ವಿಚ್ ಎವರ್ ಇಸ್ ಹೈಯರ್ ಏನ್ರಿ ವಿಚ್ ಎವರ್ ಇಸ್ ಹೈಯರ್ ನೋಡ್ಬೇಕು ಓಕೆ ಎರಡು ಅಮೌಂಟ್ ಐತ್ರಿಪ್ಪ ಇಲ್ಲೇ ಇರಿ ಹೈಯರ್ ಯಾರು ನೋಡ್ಬೇಕ್ರಿ ಹೈಯರ್ ಯಾವ್ದ್ರಿಪ್ಪ 82,000 ಮತ್ತು 80,000 ಒಳಗೆ ಹೈಯರ್ ಅಮೌಂಟ್ ಯಾವ್ದು ರೀ 82,000 ಏನ್ರಿ 82,000 ಜಾಸ್ತಿ ಐತ್ರಿ ಅಮೌಂಟ್ ಓಕೆ ತಡಿ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್ ಎಲ್ಲಿತ್ರಿಪ್ಪ ಕ್ವಶನ್ ನೋಡಿದ್ದು ಸ್ಟ್ಯಾಂಡರ್ಡ್ ರೆಂಟ್ ಕೊಡ್ಬೇಕು ಅವರು ಸ್ಟ್ಯಾಂಡರ್ಡ್ ರೆಂಟ್ ಎಲ್ಲಿತ್ರಿ ಪೂರಾ ಕ್ವಶನ್ ನೋಡಿದ್ದು ಸ್ಟ್ಯಾಂಡರ್ಡ್ ರೆಂಟ್ ಅಂತ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ ಸ್ಟ್ಯಾಂಡರ್ಡ್ ರೆಂಟ್ ಅಂತ ಕೊಟ್ಟಿಲ್ಲ ಅದಕ್ಕೆ ಏನ್ರಿಪ್ಪ ನಿಲ್ಲಂತ ಬರೀರಿ ಏನ್ರಿ ಡ್ಯಾಶ್ ಬರೀರಿಪ್ಪ ಕೊಟ್ಟಿಲ್ಲ ಅವರು ಕೊಟ್ಟಿಲ್ಲ ಈಗೇನ್ರಿಪ್ಪ ಈಗ ವಿಚ್ ಎವರ್ ಇಸ್ ಲೋವರ್ ಮಾಡಕ್ಕೆ ಬರಂಗಿಲ್ಲ ಯಾಕೆ ಯಾವ ಅಮೌಂಟ್ ಇಲ್ಲ ಇಲ್ಲಿ ವಿಚ್ ಎವರ್ ಇಸ್ ಲೋವರ್ ಅಂತ ನೋಡಕ್ಕೆ ಇದು ಮಾಡಕ್ಕೆ ಬರಂಗಿಲ್ಲ ಸೇಮ್ 82,000 ರೂಪೀಸ್ ಬರೀಲಿಲ್ಲ ಸೇಮ್ ಈ ಲೋವರ್ ಕಂಪೇರ್ ಮಾಡೋಕ್ಕಿಲ್ಲ ಅಲ್ಲಿ ಸ್ಟ್ಯಾಂಡರ್ಡ್ ರೆಂಟ್ ಅಮೌಂಟ್ ಕೊಟ್ಟಿಲ್ಲ ಅವರು ಅದಕ್ಕೆ ಸ್ಟ್ಯಾಂಡರ್ಡ್ ರೆಂಟ್ ಅಮೌಂಟ್ ಕೊಟ್ಟಿದ್ದರೆ ಕಂಪೇರ್ ಮಾಡ್ತಿದ್ರಿಪ್ಪ ಕಂಪೇರ್ ಮಾಡಕ್ಕೆ ಬರಂಗಿಲ್ಲ ವಿಚ್ ಎವರ್ ಇಸ್ ಲೋವರ್ ಅಂದರೆ ಅದು ಸೇಮ್ 82,000 ರೂಪೀಸ್ ಕರೆಕ್ಟಾ ನೆಕ್ಸ್ಟ್ ಆಕ್ಚುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಎಲ್ಲೈತ್ರಿಪ್ಪ ಅದು ಆಕ್ಚುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಬರ್ರಿ ಐದು ನೋಡಲ್ಲ ಆಕ್ಚುವಲ್ ರೆಂಟ್ 7,000 ಪರ್ ಮಂತ್ ಆಕ್ಚುವಲ್ ರೆಂಟ್ ಎಷ್ಟ್ರಿಪ್ಪ ಅದು 7,000 ಪರ್ ಮಂತ್ ಅಮೌಂಟ್ನು ಕೊಟ್ಬಿಟ್ಟಾನ್ರಿ ಇಲ್ಲಿ 84,000 ಅಂತ ಬರ್ರಿ ಇಲ್ಲೇ ಬ್ರಾಕೆಟಲ್ಲೇ ಬರೀಬೇಕು ನೀವು ಬ್ರಾಕೆಟಲ್ಲೇ ಬರೀರಿಪ್ಪ ಆಕ್ಚುವಲ್ ರೆಂಟ್ ಬೇಕಲ್ಲ ನನಗೆ ಫಸ್ಟ್ ಏನ್ರಿ ಆಕ್ಚುವಲ್ ರೆಂಟ್ ಬೇಕು ನಿಮಗೆ ಎಲ್ಲಿತ್ರಿಪ್ಪ ಆಕ್ಚುವಲ್ ರೆಂಟ್ ಅವರು ಕೂಡ ನೋಡಿಲ್ಲ ಆಕ್ಚುವಲ್ ರೆಂಟ್ 7,000 ಪರ್ ಮಂತ್ ಬಟ್ ರೆಂಟ್ ನಮಗೆ ಅಮೌಂಟ್ ಕೊಟ್ಬಿಟ್ಟಾರಿ ರೆಡಿಮೇಡ್ ಎಷ್ಟ್ರಿಪ್ಪ ಇದು ಈಗ ಬೈ ಚಾನ್ಸ್ ನಮಗೆ ಅಮೌಂಟ್ ಕೊಟ್ಟಿದ್ದಿಲ್ಲ ಬೈ ಚಾನ್ಸ್ ನಮಗೆ ಇದು 84,000 ಅಮೌಂಟ್ ಕೊಟ್ಟಿದ್ದಿಲ್ಲ ಬರೀ 7,000 ಪರ್ ಮಂತ್ ಅವಾಗ ಏನು ಮಾಡ್ತೀರಿಪ್ಪ ನೀವು 7,000 × 12 ಮಾಡ್ತೀರಿ ಬಟ್ 7,000 ಪರ್ ಮಂತ್ ಕೊಟ್ಟು ಅಮೌಂಟ್ನು ಕೊಟ್ಟನ್ರಿಪ್ಪ ಇಲ್ಲಿ 84,000 ರೂಪೀಸ್ ನೀವು ಡೈರೆಕ್ಟ್ ಅಮೌಂಟ್ ತೊಗೋರಿಪ್ಪ 84,000 ರೂಪೀಸ್ ತೊಗೋರಿ 84,000 ರೂಪೀಸ್ ಅಂತ ಬರೀರಿಲ್ಲ 84,000 ರೂಪೀಸ್ ಮೈನಸ್ ಏನು ಬೇಕು ನಿಮಗೆ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಬೇಕು ನಿಮಗೆ ಏನ್ರಿ ಅನ್ರಿಯಲೈಸ್ಡ್ ರೆಂಟ್ ಬೇಕು ನಿಮಗೆ ಎಲ್ಲಿತ್ರಿಪ್ಪ ಅದು ಅನ್ರಿಯಲೈಸ್ಡ್ ರೆಂಟ್ ಅಂತ ವರ್ಡ್ ಇದು ಪೂರಾ ಕ್ವಶನ್ ನೋಡ್ರಿ ಇಲ್ಲಿ ಅನ್ರಿಯಲೈಸ್ಡ್ ರೆಂಟ್ ಅಂತ ಇಲ್ಲಿತ್ರಿ ಪೂರಾ ಕ್ವಶನ್ ನೋಡ್ರಿ ಇದು ಅನ್ರಿಯಲೈಸ್ಡ್ ರೆಂಟ್ ಬೇಕು ನಿಮಗೆ ಐತಿ ಇಲ್ಲ ಕೊಟ್ಟಿಲ್ಲ ಅವರು ಅನ್ರಿಯಲೈಸ್ಡ್ ರೆಂಟ್ ಅವರು ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ ಝೀರೋ ಕೊಟ್ಟಿಲ್ಲ ಅವರು ಅನ್ರಿಯಲೈಸ್ಡ್ ರೆಂಟ್ ಅವರು ಕೊಟ್ಟಿಲ್ಲ 84,000 ಮೈನಸ್ ಝೀರೋ ಎಷ್ಟು ಬಂತ್ರಿಪ್ಪ ಇದು 84,000 ಮೈನಸ್ ಝೀರೋ ಎಷ್ಟು ಇದು 84,000 ಮೈನಸ್ ಝೀರೋ ಅಂದರೆ 84,000 ಏನು ಕಂಪೇರ್ ಮಾಡ್ಬೇಕೀಗ ಹೈಯರ್ ಕಂಪೇರ್ ಮಾಡ್ಬೇಕು ಏನ್ರಿ ಹೈಯರ್ ಕಂಪೇರ್ ಮಾಡ್ಬೇಕು ನೋಡ್ರಿ 82,000 ಮತ್ತು 84,000 ಒಳಗೆ ಹೈಯರ್ ಯಾವ್ದ್ರಿಪ್ಪ 84,000 ಜಾಸ್ತಿ ಐತ್ರಿ ಅದಕ್ಕೆ ಏನ್ರಿ 84,000 ಕರೆಕ್ಟಾ ಈಗ ಲೆಸ್ ವೇಕನ್ಸಿ ಪೀರಿಯಡ್ ರೆಂಟ್ ಏನ್ರಿ ವೇಕನ್ಸಿ ಪೀರಿಯಡ್ ರೆಂಟ್ ಬೇಕು ನಿಮಗೆ ಎಲ್ಲಿತ್ರಿಪ್ಪ ಅದು ವೇಕನ್ಸಿ ಪೀರಿಯಡ್ ರೆಂಟ್ ಬರ್ರಿಲ್ಲ ದ ಹೌಸ್ ರಿಮೇಂಡ್ ವೇಕೆಂಟ್ ಅಂದ್ರೆ ಏನ್ರಿಪ್ಪ ವೇಕನ್ಸಿ ಪೀರಿಯಡ್ ರೆಂಟ್ ಏನ್ರಿ ದ ಹೌಸ್ ರಿಮೇಂಡ್ ವೇಕೆಂಟ್ ಅಂದ್ರೆ ಏನ್ರಿಪ್ಪ ವೇಕನ್ಸಿ ಪೀರಿಯಡ್ ರೆಂಟ್ ವೇಕೆಂಟ್ ಫಾರ್ 1 ಮಂತ್ ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ವೇಕೆಂಟ್ ಫಾರ್ ಎಷ್ಟು ಮಂತ್ ಇದು 1 ಮಂತ್ ಎಷ್ಟ್ರಿ 1 ಮಂತ್ ನೆನ್ಪಿಡ್ಕೊರಿದ್ದು ದ ಹೌಸ್ ರಿಮೇಂಡ್ ಫಾರ್ ವೇಕೆಂಟ್ ಫಾರ್ 1 ಮಂತ್ ವೇಕನ್ಸಿ ಪೀರಿಯಡ್ ರೆಂಟ್ ಎಷ್ಟಿರಪ್ಪ ಅದು 1 ಮಂತ್ ಎಷ್ಟ್ರಿ 1 ಮಂತ್ ನಿಮ್ದು ಆಕ್ಚುವಲ್ ರೆಂಟ್ ಒಂದು ತಿಂಗಳಿಗೆ ಎಷ್ಟು ರೂಪೀಸ್ ಇದ್ದು 7,000 ಪರ್ ಮಂತ್ ಅಲ್ಲದು ಆಕ್ಚುವಲ್ ರೆಂಟ್ ನಿಮ್ದು 7,000 ಪರ್ ಮಂತ್ ವೇಕನ್ಸಿ ಪೀರಿಯಡ್ ರೆಂಟ್ ಎಷ್ಟಿಪ್ಪ ಇದು 1 ಮಂತ್ 7,000 ಪರ್ ಮಂತ್ ವೇಕನ್ಸಿ ಪೀರಿಯಡ್ ರೆಂಟ್ 1 ಮಂತ್ ಅದಕ್ಕೆ ಏನ್ರಿಪ್ಪ ಇದು ಬರೀರಿಲ್ಲ ವೇಕನ್ಸಿ ಪೀರಿಯಡ್ ರೆಂಟ್ ಬೇಕಲ್ಲ ನಿಮಗೆ ವೇಕನ್ಸಿ ಪೀರಿಯಡ್ ರೆಂಟ್ ಬೇಕಂದ್ರೆ ಏನು ಮಾಡ್ತೀರಿ ಬ್ರಾಕೆಟಲ್ಲೇ ಆಕ್ಚುವಲ್ ರೆಂಟ್ ಅಮೌಂಟ್ ಎಷ್ಟಿಪ್ಪ ಅದು 7,000 ಅಲ್ಲ ಅದು 7,000 ಪರ್ ಮಂತ್ 7,000 ಪರ್ ತೊಡಿರಿ 7,000 ಪರ್ ಮಂತ್ ಇಂಟು 7,000 ಪರ್ ಮಂತ್ ಇಂಟು ಹೌದಲ್ಲ ನಿಮಗೆ ವೇಕನ್ಸಿ ಪೀರಿಯಡ್ ರೆಂಟ್ ಬೇಕಲ್ಲ
ಹೌಸ್ ಈಸ್ ರಿಮೈಂಡ್ ವೇಕೆಂಟ್ ಫಾರ್ 1 ಮಂತ್ ಇತ್ತಿರಲಿಲ್ಲ. ಆ್ಯಕ್ಚುಯಲ್ ರೆಂಟ್ ಒಂದು ತಿಂಗಳಿಗೆ ಅಮೌಂಟ್ ಎಷ್ಟು ರೂಪಾಯಿ ಇದು 7,000 ಪರ್ ಮಂತ್. 7,000 ಪರ್ ಮಂತ್ ಇಂಟು ಎಷ್ಟು ಮಂತ್ ರೂಪಾಯಿ ಅದು ವೇಕೆನ್ಸಿ ಪೀರಿಯಡ್ ರೆಂಟ್ 1 ಮಂತ್ ಅಲ್ಲ. 2 ಮಂತ್ ಅಂದರೆ 2 ಮಂತ್ ಇಂಟು 2 7,000 ಇಂಟು 2. 3 ಮಂತ್ ಅಂದರೆ 7,000 ಇಂಟು 3. 4 ಮಂತ್ ಅಂದರೆ 7,000 ಇಂಟು 4. ಓಕೆ, ಈಗ ಅವ್ರು ಏನು ಕೊಟ್ಟಾರೆ ನಿಮಗೆ 7,000 ಪರ್ ಮಂತ್ ಇಂಟು 1 ಮಂತ್ ಇಂಟು 1 ಮಾಡಿರಿ. 7,000 ಪರ್ ಮಂತ್ 7,000 ಪರ್ ಮಂತ್ ಇಂಟು ಎಷ್ಟು ರೂಪಾಯಿ ಎಷ್ಟು ತಿಂಗಳು ಇರ್ಬೋದು ಬರೀ ಒಂದು ತಿಂಗಳಲ್ಲ ಇಂಟು 1 ಮಂತ್ ಇಂಟು 1 ಮಂತ್ ಹೌದಲ್ಲ. 2 ಮಂತ್ ಅಂದರೆ 2 ಮಂತ್. ಮಾಡಿರಿ ಇದು 7,000 ಇಂಟು 1 ಮಾಡಿರಿ ಎಷ್ಟು ಬಂತು ರೂಪಾಯಿ ಇದು 7,000 ರುಪೀಸ್. ಎಷ್ಟು ರೀ 7,000 ರುಪೀಸ್. ಈಗ ಏನು ಮಾಡ್ತೀರಿಪ್ಪ, ಈಗ ಲೆಸ್ ಮಾಡಬೇಕಿದು. ಇಲ್ಲೇ ಕಂಪೇರ್ ಮಾಡೋಕೆ ಏನು ಕೊಟ್ಟಿಲ್ಲ ಅವರು, ಕಂಪೇರ್ ಮಾಡ್ರಿ ಅಂತ ಕೊಟ್ಟಿಲ್ಲ ಏನ್ರಿ, ಬರೀ ಲೆಸ್ ಮಾಡ್ಬೇಕು. ಮಾಡಿರಿ ಇದು ಲೆಸ್ ಮಾಡಬೇಕಿದು. 84,000 ಮೈನಸ್ 7,000 ಎಷ್ಟು ರೀ 77,000. 77,000 ಏನು ರೂಪಾಯಿ ಇದು ನಿಮ್ದು ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ. ನಿಮ್ದು ಏನು ರೀ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ತಿಳಿತಾ. 2 ಮಂತ್ ಅಂದರೆ 7,000 ಇಂಟು 2. 3 ಮಂತ್ ಅಂದರೆ 7,000 ಇಂಟು 3. ಹಂಗೆ ಓಕೆ. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟು ಬಂದ್ರಿಪ್ಪ ಈಗ 77,000 ರುಪೀಸ್. ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ 77,000 ರುಪೀಸ್. ಬರೀಲ್ಲ ಗ್ರಾಸ್ ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟಿಪ್ಪ ಅದು 77,000 ರುಪೀಸ್. ಬರೀಲ್ಲ ಎಷ್ಟಿದು 77,000 ರುಪೀಸ್. ಕರೆಕ್ಟಾ. ಈಗ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್ ಬೇಕು ನಮಗೆ. ಬರ್ರಿ ಮುನ್ಸಿಪಲ್ ಟ್ಯಾಕ್ಸ್ ಇಲ್ಲ ನೋಡ್ರಿ. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ 8,000 ರುಪೀಸ್. ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಎಷ್ಟಿದ್ದು 8,000 ರುಪೀಸ್. ಇಲ್ಲಿ ಕೆಳಗಡೆ ಏನು ಸೆಂಟೆನ್ಸ್ ಐತಿರಿಪ್ಪ ಅಲ್ಲಿ ದ ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಪೇಡ್ ಬೈ ದ ಟೆನೆಂಟ್ ಪೇಡ್ ಬೈ ದ ಓನರ್ ಏನು ಕೊಟ್ಟನ್ರಿ ಇಲ್ಲಿ ಕಡೆಗಳ ನೋಡ್ರಿಪ್ಪ. ದ ಮುನ್ಸಿಪಲ್ ಟ್ಯಾಕ್ಸ್ ಈಸ್ ಪೇಡ್ ಬೈ ದ ಓನರ್ ಪೇಡ್ ಬೈ ದ ಟೆನೆಂಟ್ ಅಂತ ಏನು ಕೊಟ್ಟನ್ರಿ, ಏನು ಕೊಟ್ಟಿಲ್ಲ. ಮುನ್ಸಿಪಲ್ ಟ್ಯಾಕ್ಸ್ ಬಗ್ಗೆ ಬರೀ ಪೇಡ್ ಅಂತ ಎಷ್ಟು ಕೊಟ್ಟನ್ರಿ, ಏನು ಕೊಟ್ಟಿಲ್ಲ. ಅಲ್ಲಿ ಪೇಡ್ ಬೈ ದ ಓನರ್ ಏನು ಕೊಟ್ಟಿಲ್ಲ. ಏನು ಕೊಟ್ಟಿಲ್ಲ ಅಂದರೆ ಮುನ್ಸಿಪಲ್ ಟ್ಯಾಕ್ಸ್ ಬಗ್ಗೆ ಏನು ಕೊಟ್ಟಿಲ್ಲ ಅಂದರೆ ನಾ ಅಸ್ಯೂಮ್ ಮಾಡ್ಬೇಕು. ನಾವು ಏನ್ರಿ ಅಸ್ಯೂಮ್ ಮಾಡ್ಬೇಕು. ನಾ ಏನು ಅಸ್ಯೂಮ್ ಮಾಡ್ಬೇಕ್ರಿಪ್ಪ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್ ಅಂತ ಅಸ್ಯೂಮ್ ಮಾಡ್ಬೇಕ್ರಿ. ಏನ್ರಿ ಅಸ್ಯೂಮ್ ಮಾಡ್ಬೇಕು. ಕೊಟ್ಟನ್ರಿ ಪೇಡ್ ಬೈ ದ ಓನರ್ ಐತ್ರಿಪ್ಪ ಅಂತ ಅಸ್ಯೂಮ್ ಮಾಡ್ಬೇಕು. ಪೇಡ್ ಬೈ ದ ಟೆನೆಂಟ್ ಅಂದರೆ ಬರಂಗಿಲ್ಲ. ಪೇಡ್ ಬೈ ದ ಟೆನೆಂಟ್ ಅಂದರೆ ಬರಂಗಿಲ್ಲ. ಪೇಡ್ ಬೈ ದ ಓನರ್ ಅಂದರೆ ತಗೋಬೇಕು. ಏನು ಕೊಟ್ಟಿಲ್ಲ ಅಂದರೆ ಅಸ್ಯೂಮ್ ಮಾಡ್ಬೇಕು. ಪೇಡ್ ಬೈ ದ ಓನರ್ ಐತ್ರಿಪ್ಪ ಇದು ಅಂತ. ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟು ರೂಪಾಯಿ ಅದು 8,000 ರುಪೀಸ್. ತಗೋರಿ 8,000 ರುಪೀಸ್. 8,000 ರುಪೀಸ್. ಓಕೆ, ಏನು ಮಾಡ್ಬೇಕ್ರಿಪ್ಪ ಲೆಸ್ ಮಾಡ್ಬೇಕು. ಏನ್ರಿ ಲೆಸ್ ಮಾಡ್ಬೇಕು. 77,000 ಮೈನಸ್ 8,000 ರುಪೀಸ್ ಎಷ್ಟು ಬಂತು ರೀ 69,000. 69,000 ಇದು ಏನ್ರಿದು ಆ್ಯನ್ಯುವಲ್ ವ್ಯಾಲ್ಯೂ. ಇದು ಏನ್ರಿದು ಆ್ಯನ್ಯುವಲ್ ವ್ಯಾಲ್ಯೂ. ಈಗ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 ಇದರೊಳಗೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ಅಟ್ 30% ಆಫ್ ಆ್ಯನ್ಯುವಲ್ ವ್ಯಾಲ್ಯೂ. ತಗೋರಿಪ್ಪ ಎಷ್ಟು ಪರ್ಸೆಂಟ್ ರೀ ಅದು 30% ಅಲ್ಲ, ಅದು 30%. 30 ಡಿವೈಡೆಡ್ ಬೈ 100 ಇಂಟು ಆ್ಯನ್ಯುವಲ್ ವ್ಯಾಲ್ಯೂ. ಆ್ಯನ್ಯುವಲ್ ವ್ಯಾಲ್ಯೂ ಎಷ್ಟು ಬಂತು ರೀ ಇದು 69,000. 69,000 ಮಾಡ್ರಿಪ್ಪ. ಈಗ ಎಷ್ಟು ಬಂತ ನೋಡ್ರಿ. ಓಕೆ, 69,000 ಇಂಟು 30% ಎಷ್ಟು ಬಂತ್ರಿಪ್ಪ 20,700. 20,700 ಕರೆಕ್ಟಾ. ಈಗ ನೆಕ್ಸ್ಟ್ ನಿಮ್ಗೆ ಏನು ಬೇಕ್ರಿಪ್ಪ ಈಗ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ರಿನೋವೇಷನ್ ರಿಪೇರ್ಸ್ ಬೇಕು ನಿಮಗೆ. ಬರಲಿಲ್ಲ ನಾನು ನಿಮ್ಗೆ ಹೇಳಿದ್ರಿಪ್ಪ ಇಂಟ್ರೆಸ್ಟ್ ಆನ್ ಲೋನ್ ಅಂತ ವರ್ಡ್ ಕೊಡ್ಬೇಕು ಅವರು. ಎಲ್ಲಿತ್ರಿಪ್ಪ ರಿಪೇರ್ಸ್ ಟು ದಿ ಹೌಸ್ ನಮಗೆ ಸಂಬಂಧ ಇಲ್ಲ. ರಿಪೇರ್ಸ್ ಟು ದಿ ಹೌಸ್ ಬಂದರೆ ನಮಗೆ ಸಂಬಂಧ ಇಲ್ಲ. ನಮ್ಗೆ ಏನು ಬೇಕ್ರಿಪ್ಪ ಇಂಟ್ರೆಸ್ಟ್ ಆನ್ ಲೋನ್ ರಿಪೇರ್ಸ್ ಟು ದಿ ಹೌಸ್ ಬರಬೇಕು. ಇದು ವರ್ಡ್ ಬೇಕಿದ್ದು ಕಂಪಲ್ಸರಿ ಬರಬೇಕಿದ್ದು ವರ್ಡ್ ಏನ್ರಿ, ಇದು ವರ್ಡ್ ಬರಬೇಕಿದ್ದು ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕಂಪಲ್ಸರಿ ಬರಬೇಕಿದ್ದು. ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕೊಟ್ಟನ್ರಿ ಇಲ್ಲೇ, ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕೊಟ್ಟನ್ರಿ ಇಲ್ಲೇ, ಕೊಟ್ಟಿಲ್ಲ. ಬರೀ ರಿಪೇರ್ಸ್ ಟು ದ ಹೌಸ್ ನಮಗೆ ಸಂಬಂಧ ಇಲ್ಲ. ಓಕೆ ಬಿಡ್ರಿ. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿಪೇರ್ ಟು ದಿ ಹೌಸ್, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿಪೇರ್ಸ್ ಟು ದಿ ಹೌಸ್ ಕೊಟ್ಟಿದ್ದಂತೆ ತಗೋಬೇಕು. ಯಾಕಂದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕೊಟ್ಟನ್ರಿ, ಈಗ ಸಂಬಂಧ ಇಲ್ಲ. ಬಿಡ್ರಿ ಇದು ಬಿಡ್ರಿ, ಬರೋ ಸಂಬಂಧ ಇಲ್ಲ ನಮಗೆ. ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕೊಟ್ಟಿಲ್ಲ ಅವರು, ಅದಕ್ಕೆ ಏನ್ರಿಪ್ಪ ಡ್ಯಾಶ್ ಅಂತ ಬರೀರಲ್ಲ. ಈಗ 20,700 ಪ್ಲಸ್ ಡ್ಯಾಶ್ ಎಷ್ಟು ರೀ 20,700. ಈಗೇನು ಮಾಡ್ತೀರಿ ಈಗ 69,000 ಮೈನಸ್ ಮಾಡಬೇಕಲ್ಲ. ಅದು 69,000 ಮೈನಸ್ ಮಾಡಬೇಕು. 69,000 ಮೈನಸ್ 20,700. 69,000 ಮೈನಸ್ 20,700 ಎಷ್ಟು ಬಂತು ರೀ 48,300. 48,300 ಅದು ಒಂದ ಹೌಸ್ ಐತಿರಿಪ್ಪ. ಅದು ಇನ್ಕಮ್ ಫ್ರಮ್ ಹೌಸ್ LOP ಒಂದ ಹೌಸ್ ಐತಿರಿಪ್ಪ. ಅದಕ್ಕೆ ಏನ್ರಿಪ್ಪ ನಿಮ್ದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಎಷ್ಟಿರಿಪ್ಪ 48,300. 48,300 ಇದು ನಿಮ್ದು ಏನ್ರಿಪ್ಪ ಆನ್ಸರ್.
5 ಮಾರ್ಕ್ಸ್ ಇದು ನಿಮ್ದು ಆನ್ಸರ್. ತಿಳಿತಾ? ಓಕೆ, ಸ್ಕ್ರೀನ್ಶಾಟ್ ತಗೋರಿಪ್ಪ. ಇದು ನಿಮ್ದು ಕ್ವಶನ್, ಇದು ನಿಮ್ದು ಕ್ವಶನ್ 5 ಮಾರ್ಕ್ಸ್. ಇದು ನಿಮ್ದು ಸೊಲ್ಯೂಷನ್. ओके, ತಿಳಿತಲ್ಲ? सॉरी. नाउ फॉर हिंदी मीडियम, यहाँ पे देखो क्वेश्चन आपका, श्रीमती रेणुका गिव्स द फॉलोइंग पर्टिकुलर्स रिलेटिंग टू द हाउस प्रॉपर्टी फॉर द प्रीवियस ईयर 17-18. ठीक है, म्यूनसिपल वैल्यू दिया, फेयर रेंटल वैल्यू दिया, एक्चुअल रेंट 7,000 पर मंथ दिया, और अमाउंट भी दिया 84,000. अमाउंट भी दिया, पर मंथ का अमाउंट भी दिया. अगर हमारे को 84,000 रुपीज अमाउंट नहीं दिया रहता तो तब क्या करते थे, 7,000 इंटू 12 कर देते तो हमारे को अमाउंट मिलती थी. अब अमाउंट भी दिया, ये भी दिया. ठीक है, म्यूनसिपल टैक्स पेड बाय द ओनर बोल के कुछ भी नहीं दिया. ठीक है, रिपेयर्स टू द हाउस समझ में हमारे को, क्योंकि इंटरेस्ट ऑन लोन बोल के देना वहाँ पे. द हाउस रिमेंड वैकेंट फॉर 1 मंथ ड्यूरिंग द प्रीवियस ईयर. कंप्यूट इनकम फ्रॉम हाउस प्रॉपर्टी पूछा नहीं, ग्रॉस एनुअल वैल्यू मालूम नहीं, इनकम फ्रॉम हाउस प्रॉपर्टी मालूम करो कर पूछा फॉर द असेसमेंट ईयर 18-19. कंप्यूटेशन ऑफ इनकम फ्रॉम हाउस प्रॉपर्टी ऑफ श्रीमती रेणुका फॉर द असेसमेंट ईयर कौन सा वो 18-19 बोल के डालो. ठीक है, पर्टिकुलर अमाउंट तुम्हारा फॉर्मेट सेम है. हाउस LOP, क्यों LOP? देखो यहाँ पे कौन सा हाउस है बोल के दिया गया क्वेश्चन के अंदर. पूरा क्वेश्चन पढ़ो, ये क्वेश्चन के अंदर कहाँ पे भी दिया उन्हें, हाउस इज LOP, हाउस इज SOP बोल के कुछ भी नहीं दिया. अगर हाउस के बारे में कुछ भी इंफॉर्मेशन नहीं दिया तो क्या समझना तुम्हें, वो LOP है बोल के समझना तुम्हें, अज्यूम करना. अज्यूम्ड एज LOP, नहीं तो डीम्ड एज LOP. ठीक है, LOP का फॉर्मेट तुम्हारे को मालूम है, ये पूरा फॉर्मेट LOP का फॉर्मेट. ठीक है, इसमें से सबसे पहले तुम्हारे को क्या मालूम, अभी ग्रॉस एनुअल वैल्यू चाहिए तुम्हारे को. अभी यहाँ पे कंप्यूटेशन ऑफ ग्रॉस एनुअल वैल्यू ओनली LOP, लेट आउट प्रॉपर्टी रहा तो उतना ही LOP निकालते हैं हम लोग. पर्टिकुलर अमाउंट सबसे पहले म्यूनसिपल वैल्यू के अंदर, कहाँ पे म्यूनसिपल वैल्यू दिया उन्हें, कितना म्यूनसिपल वैल्यू हो, 82,000 रुपीज लिख लो यहाँ पे, 82,000 रुपीज. उसके बाद में क्या चाहिए तुम्हारे को, फेयर रेंट चाहिए. कहाँ पे फेयर रेंट है, यहाँ पे देखो फेयर रेंटल वैल्यू कितना हो, 80,000 रुपीज, 80,000 रुपीज है नहीं. अब कंपेयर करना दोनों में से हायर, क्या कंपेयर करना, हायर, विच वेर इज हायर कंपेयर करना. दोनों में से हायर कौन सा है, कौन सा दोनों में से हायर है, 82,000 ज्यादा है, 82,000 रुपीज क्या है, ज्यादा है, हायर. ठीक है, अब स्टैंडर्ड रेंट क्या करना, स्टैंडर्ड रेंट कंपेयर करना. भी कहाँ पे स्टैंडर्ड रेंट दिया, क्या पूरा क्वेश्चन पढ़ो, ये स्टैंडर्ड रेंट बोल के दिया नहीं दिया, पूरे क्वेश्चन में नहीं दिया, तो स्टैंडर्ड रेंट क्या था, तुम्हें लगेगा डैश डैश, क्या डालना, डैश. अब विच एवर इज लोअर, दोनों में से कम कौन सा है बोल के, डैश तो कम नहीं होता, दोनों में से कम कौन सा बोले तो कंपेयर करने के लिए अमाउंट नहीं है, इसलिए 82,000 रुपीज को सेम टू सेम यहाँ पे रख लो. अब एक्चुअल रेंट माइनस अनरियलाइज्ड रेंट. हाँ आओ यहाँ पे, एक्चुअल रेंट दिया नहीं, एक्चुअल रेंट ये पर मंथ का अमाउंट छोड़ो, वो हमारे को नहीं चाहिए. टोटल अमाउंट कितने पे, 84,000 रुपीज ले लो यहाँ पे, एक्चुअल रेंट का अमाउंट 84,000 रुपीज माइनस अनरियलाइज्ड रेंट चाहिए तुम्हारे को, अनरियलाइज्ड रेंट. ये क्वेश्चन पढ़ो, इसके अंदर कहाँ पे दिया, अनरियलाइज्ड रेंट बोल के दिया, क्वेश्चन के अंदर दिया अनरियलाइज्ड रेंट नहीं दिया, तो अनरियलाइज्ड रेंट हमारा नहीं आता, नहीं आता, समझ में आने नहीं आता. अनरियलाइज्ड रेंट हमारा 0 आता, तो 84,000 माइनस 0 कितना होता है, 84,000. क्या करना, भी कंपेयर करना, विच एवर इज हायर, क्या करना, कंपेयर करना, विच एवर इज हायर. ओके, विच एवर इज हायर. हाँ, दोनों में से हायर कौन सा है, 82,000 और 84,000 में से 84,000 क्या है, ज्यादा है. ठीक है, अब लेस वैकेंसी पीरियड रेंट, दोनों में से क्या है, वैकेंसी पीरियड रेंट. आओ यहाँ पे, कहाँ पे दिया वैकेंसी पीरियड रेंट के बारे में, यहाँ पे देखो नीचे, द हाउस रिमेन्ड वेकेंट फॉर 1 मंथ. वेकेंट का मतलब है वैकेंसी पीरियड रेंट, कितने मंथ का, वो 1 मंथ का. तुम लोग इसको इंटू करना, मल्टीप्लाई करना किससे, एक्चुअल रेंट से. एक्चुअल रेंट तुम्हारा 1 मंथ का कितना है, एक्चुअल रेंट पर मंथ का 1 मंथ का कितना है, 7,000 पर मंथ. कितना है, 7,000 पर मंथ. एक मंथ का कितना है, 7,000 पर मंथ. तो 7,000 इंटू कितना महीने के लिए, वो 1 मंथ के लिए, तो यहाँ पे डालो लेस वैकेंसी पीरियड रेंट. लेस वैकेंसी पीरियड कितना हुआ, 7,000 पर मंथ इंटू 1 मंथ, 7,000 पर मंथ इंटू 1 मंथ, इंटू 1 करना. अगर 2 मंथ दिया तो 7,000 इंटू 2, 3 मंथ दिया तो 7,000 इंटू 3, ऐसे 7,000 आया. तो कितना होता है ये, क्या करना, इसमें लेस करना, क्या करना, लेस करना. 84,000 माइनस 7,000 है 77,000, इसको क्या बोलते हैं, ग्रॉस एनुअल वैल्यू बोलते हैं. अब ये ग्रॉस एनुअल वैल्यू तुम लोग आप कहाँ पे लेना, यहाँ पे ग्रॉस एनुअल वैल्यू लेस म्यूनसिपल टैक्स पेड बाय द ओनर. म्यूनसिपल टैक्स कहाँ पे, यहाँ पे म्यूनसिपल टैक्स पेड बोल के है. ये म्यूनसिपल टैक्स पेड बोल के यहाँ पे कुछ भी इन्फॉर्मेशन दिया क्वेश्चन के अंदर, म्यूनसिपल टैक्स पेड बाय द ओनर है, पेड बाय द टेनेंट बोल के नहीं दिया. अगर पेड बाय द टेनेंट बोल के दिया तो नहीं लेना, अगर पेड बाय द ओनर बोल के दिया तो लेना,
लेकिन यहाँ पे हमारे को कुछ भी इन्फॉर्मेशन नहीं दिया, तो हमें क्या समझना, अज्यूम्ड पेड बाय द ओनर बोल के। तो समझे हमें कितना हुआ म्यूनसिपल टैक्स पेड है 8,000 रुपीज। अब 77,000 में 8,000 कितना निकलता है, 69,000 आता है। इसको क्या बोलते हैं, एनुअल वैल्यू बोलते हैं। अब लेस डिडक्शन अंडर सेक्शन 24, स्टैंडर्ड डिडक्शन है 30% ऑफ एनुअल वैल्यू। कितना, 30%। किसके ऊपर, एनुअल वैल्यू के ऊपर। 69,000 के ऊपर 30% कितना है, 20,700। इंटरेस्ट ऑन लोन टेकन फॉर कंस्ट्रक्शन रिनोवेशन रिपेयर्स बोल के है। हमारे को कंपलसरी क्या देना है क्वेश्चन के अंदर, उन्हें ये वर्ड देना हमारे को। कौन सा वर्ड, ये वर्ड इंटरेस्ट ऑन लोन बोल के देना उन्हें कंपलसरी हमारे को दिया। क्या देखो पूरे क्वेश्चन के अंदर, यहाँ पे देखो क्या दिया, सिर्फ रिपेयर्स टू दी हाउस। क्या दिया, रिपेयर्स टू दी हाउस। हम लोग रिपेयर्स टू दी हाउस लेके क्या करना, हमारे को इंटरेस्ट ऑन लोन आना, इंटरेस्ट ऑन लोन फॉर रिपेयर्स टू दी हाउस बोल के आया तो लेते हैं हम लोग। इंटरेस्ट ऑन लोन बोल के आया तो रिपेयर्स नहीं आता हमारे को इसमें। रिपेयर्स टू दी हाउस हमारे को संबंध है, इंटरेस्ट ऑन लोन बोल के आना, यहाँ पे वर्ड नहीं आता। तो नहीं दिया तो क्या करना, डैश 20,700 प्लस डैश है 20,700। अब 69,000 में से 20,700 को लेस करो, कितना था 48,300। ये तुम्हारा क्या है, इनकम फ्रॉम हाउस प्रॉपर्टी। इनकम फ्रॉम हाउस एलओपी, सेम इनकम फ्रॉम हाउस प्रॉपर्टी 48,300। ये तुम्हारा फाइनल आंसर। समझ में आया, टेक द स्क्रीनशॉट दिस क्वेश्चन। दिस इज योर 5 मार्क्स क्वेश्चन। नेक्स्ट, इनकम फ्रॉम हाउस प्रॉपर्टी। नेक्स्ट, gross annual value. Got it? Okay, we'll see second question. This is the second question. Okay, second question Baripa. From the following particulars, compute the income from house property for the assessment year 2021. Particulars, house 1, house 2. Two houses ಐತ್ರಿ ಪಹಲೆ. First municipal value per year, fair rental value per year, standard rent per year, rent receivable per year. Rent receivable ಅಂದ್ರೆ ಏನ್ರಿಪ್ಪ, actual rent. Rent receivable ಅಂದ್ರೆ ಏನ್ರಿ, actual rent. ನೇಚರ್ ಆಫ್ ಅಕ್ಯುಪೇಷನ್, ಇದು ಭಾಳ ಇಂಪಾರ್ಟೆಂಟ್ ರೀ. ಫಸ್ಟ್ ಹೌಸ್ ಏನ್ರಿಪ್ಪ, ಇದು SOP. ಆಮೇಲೆ ಹೌಸ್ 2 ಏನ್ರಿಪ್ಪ, LOP. ಮುನ್ಸಿಪಲ್ ಟ್ಯಾಕ್ಸಸ್ 10,000 12,000 ಯಾರು ಪೇ ಮಾಡ್ಯಾರಪ್ಪ ಗೊತ್ತಿಲ್ಲ ನಮಗೆ. ಪೇಡ್ ಬೈ ದ ಓನರ್ ಐತ್ರಿ, ಏನು ಗೊತ್ತಿಲ್ಲ ಅಂದ್ರೆ ಏನ್ರಿಪ್ಪ, ಪೇಡ್ ಬೈ ದ ಓನರ್ ಅಂತ ಯೂಸ್ ಮಾಡ್ಬೇಕು. ರಿಪೇರ್ಸ್ ಎಕ್ಸ್ಪೆನ್ಸಸ್ ನಮಗೆ ಸಂಬಂಧ ಇಲ್ಲ, ಯಾಕ್ರಿ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿಪೇರ್ಸ್ ಎಕ್ಸ್ಪೆನ್ಸಸ್ ಕೊಟ್ಟಿಲ್ಲ ಅವರು, ಅದಕ್ಕೆ ಏನು ಸಂಬಂಧ ಇಲ್ಲ. ಬರ್ರಿ ಸ್ಟಾರ್ಟ್ ಮಾಡೋಣ್ರಿ. ನೋಡ್ರಿ SOPಗೆ ನೋಡ್ರಿ, SOPಗೆ ಇದು ಬರಂಗಿಲ್ಲ, ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಬರಂಗಿಲ್ಲ. SOPಗೆ LOPಗೆ ಕಂಪಲ್ಸರಿ ಮಾಡ್ಬೇಕು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ಬರ್ರಿ, computation of income from house property for the assessment year 2020-21 particular amount. ಫಸ್ಟ್ ಹೌಸ್ ಏನ್ರಿಪ್ಪ, ಇದು SOP ಐತ್ರಿ. ಫಸ್ಟ್ ಹೌಸ್ ಏನ್ರಿ, SOP ಫಾರ್ಮೆಟ್ ಯೂಸ್ ಮಾಡ್ಬೇಕು ನೀವು. SOP ಫಾರ್ಮೆಟ್ ಏನ್ರಿ, ಇದು ಆನ್ಯುವಲ್ ವ್ಯಾಲ್ಯೂ ಲೆಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಮಾಡ್ಬೇಕು. ಆಮೇಲೆ ನಿಮಗೆ ಕಂಪಲ್ಸರಿ ಲಾಸ್ ಬರ್ತೈತ್ರಿಪ್ಪ. ಆನ್ಯುವಲ್ ವ್ಯಾಲ್ಯೂ SOPಗೆ ಫಸ್ಟ್ ಕಂಪಲ್ಸರಿ ನೀವು ಏನು ತಗೋಬೇಕು, ಎಷ್ಟು ತಗೋಬೇಕು, ನಿಲ್ ತಗೋಬೇಕು ನೀವು. ಫಾರ್ಮೆಟ್ ನಿಮಗೆ ಹೇಳಿದ ನಾನು, SOPಗೆ ಕಂಪಲ್ಸರಿ ಆನ್ಯುವಲ್ ವ್ಯಾಲ್ಯೂ ಎಷ್ಟು ತಗೋಬೇಕು ನೀವು, ನಿಲ್ ತಗೋಬೇಕು. ಆಮೇಲೆ ಲೆಸ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 24 ಸ್ಟ್ಯಾಂಡರ್ಡ್ ಡಿಡಕ್ಷನ್ at 30% ಆಫ್ ಆನ್ಯುವಲ್ ವ್ಯಾಲ್ಯೂ. ಕಂಪಲ್ಸರಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಎಷ್ಟು ಬರ್ತೈತ್ರಿಪ್ಪ, ನಿಲ್ ಬರ್ತೈತ್ರಿ. ಎಷ್ಟ್ರಿ, ನಿಲ್. ನಿಮ್ಗೆ ಹೇಳಿದ್ ನಾ ಫಾರ್ಮೆಟ್ ಅಲ್ಲೇ ನಿಲ್ ಬರ್ತೈತ್ರಿ, ಕರೆಕ್ಟಾ? ಈಗ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ರಿನೋವೇಷನ್ ರಿಪೇರ್ಸ್ ಏನು ಕೊಟ್ಟಿಲ್ಲ ಅವರು. ನೋಡಿಲ್ಲ, ರಿಪೇರ್ಸ್ ಎಕ್ಸ್ಪೆನ್ಸ್ ತಗೊಂಡು ನಾ ಏನ್ ಮಾಡಿರಿ, ಇಂಟ್ರೆಸ್ಟ್ ಆನ್ ಲೋನ್ ಬೇಕು ನಮಗೆ. ರಿಪೇರ್ಸ್ ಎಕ್ಸ್ಪೆನ್ಸ್ ನಮಗೆ ಸಂಬಂಧ ಇಲ್ಲ, ಅದಕ್ಕೆ ಏನ್ರಿಪ್ಪ, ಇದನ್ನು ಡ್ಯಾಶ್ ಏನು ಪಾಲ್ತು ಪ್ರಾಬ್ಲಮ್. ಡ್ಯಾಶ್ ನಿಲ್ ಮೈನಸ್ ನಿಲ್ ಪ್ಲಸ್ ಡ್ಯಾಶ್ ನಿಲ್, ಹೌದಲ್ಲ? ನಿಲ್ ಪ್ಲಸ್ ಡ್ಯಾಶ್ ಎಷ್ಟ್ರಿ, ನಿಲ್ ಅಲ್ಲ? ನಿಲ್ ಪ್ಲಸ್ ಡ್ಯಾಶ್ ಏನ್ರಿಪ್ಪ, ನಿಲ್. ಈಗ ಏನ್ ಮಾಡ್ತೀರಿ, ನಿಲ್ ತಗೊಂಡು ಏನ್ ಮಾಡ್ತೀರಿ, ಈಗ ನಿಲ್ ಬರೀರಿಲ್ಲ, ನಿಲ್. ಇದು ಏನ್ರಿ, ಲಾಸ್ನು ಇಲ್ಲ, ಏನು ಪ್ರಾಫಿಟ್ನು ಇಲ್ಲ, ಅದಕ್ಕೆ ಏನ್ರಿಪ್ಪ ಇನ್ಕಮ್ ಆರ್ ಲಾಸ್ ಅಂತ ಬರೀರಿ. ಈಗ ಲಾಸ್ನು ಇಲ್ಲ, ಇನ್ಕಮ್ನು ಇಲ್ಲ ಅಲ್ಲ, ಅದು ಇನ್ಕಮ್ ಆರ್ ಲಾಸ್ ಅಂತ ಬರೀರಿಪ್ಪ, ಏನು ಪ್ರಾಬ್ಲಮ್ ಇಲ್ಲ. ನಿಲ್ ಐತ್ರಿ ಇಲ್ಲ, ಅದಕ್ಕೆ ಇನ್ಕಮ್ ಆರ್ ಲಾಸ್ ಫ್ರಾಮ್ ಹೌಸ್ 1 ಅಂದ್ರೆ SOP ಮುಗಿತಿದ್ದು. ನೆಕ್ಸ್ಟ್ ಬರ್ರಿ, ಹೌಸ್ 2 LOP. ಈ LOPಗೆ ಫಸ್ಟ್ ನಮ್ಗೆ ಏನ್ ಬೇಕ್ರಿಪ್ಪ, GAV ಬೇಕು. ಏನ್ರಿ, GAV ಬೇಕು. ಅದಕ್ಕೆ ಏನ್ರಿಪ್ಪ, ಕಂಪ್ಯೂಟೇಷನ್ ಆಫ್ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಆಫ್ ಎಷ್ಟನೇ ಹೌಸ್ ರೀಪ್ಪ, ಇದು ಹೌಸ್ 2 ಅಲ್ಲ, ಅದು ಹೌಸ್ 2ಗೆ ಮಾಡ್ಬೇಕು. ಕಂಪ್ಯೂಟೇಷನ್ ಆಫ್ GAV ಆಫ್ ಹೌಸ್ 2 ಹೌಸ್ 2
ಆಫ್ ಹೌಸ್ ಟು ಎಲ್ ಒ ಪಿ ರೀ ಪರ್ಟಿಕ್ಯುಲರ್ ಅಮೌಂಟ್. ಫಸ್ಟ್ ಏನು ಬೇಕು ನಮಗೆ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಬೇಕು. ಎಲ್ಲಿದ್ದೀರಿಪ್ಪ ಮುನ್ಸಿಪಲ್ ವ್ಯಾಲ್ಯೂ ಆಯ್ತು ನೋಡಿ ಇಲ್ಲಿ ಮುನ್ಸಿಪಲ್ ವ್ಯಾಲ್ಯೂ ಪರ್ ಇಯರ್ ಎಷ್ಟ್ರಿಪ್ಪ ಹೌಸ್ ಒಂದು ಸಂಬಂಧ ನಮಗೆ ಮುಗಿತಿದ್ದು ಎಸ್ ಒ ಪಿ ಐತಿ. ಮುನ್ಸಿಪಲ್ ವ್ಯಾಲ್ಯೂ ಹೌಸ್ ಟು ಎಷ್ಟ್ರಿಪ್ಪ 1,20,000 ತಗೋರಿಪ್ಪ. ಮುನ್ಸಿಪಲ್ ವ್ಯಾಲ್ಯೂ ಹೌಸ್ ಟು 1,20,000 ಕರೆಕ್ಟಾ. ಈಗ ಫೇರ್ ರೆಂಟ್ ಬೇಕು ನಮಗೆ. ಫೇರ್ ರೆಂಟ್ ಎಲ್ಲಿ ಫೇರ್ ರೆಂಟಲ್ ವ್ಯಾಲ್ಯೂ ಫೇರ್ ರೆಂಟ್ ಹೌಸ್ ಟು ಎಷ್ಟೈತ್ರಿಪ್ಪ ಅದು 1,50,000 1,50,000 ಕರೆಕ್ಟಾ. ಈಗೇನ್ರಿ ವಿಚ್ ಎವರ್ ಇಸ್ ಹೈಯರ್ ಕಂಪೇರ್ ಮಾಡ್ರಿ. ಹೈಯರ್ ಯಾವ್ದ್ರಿ ಅಂತ ಹೈಯರ್ ಯಾವ್ದ್ರಿಪ್ಪ 1,50,000 ಜಾಸ್ತಿ ಐತ್ರಿ ಅದಕ್ಕೆ 1,50,000 ಕರೆಕ್ಟಾ. ಸ್ಟ್ಯಾಂಡರ್ಡ್ ರೆಂಟ್ ಏನ್ರಿ ಸ್ಟ್ಯಾಂಡರ್ಡ್ ರೆಂಟ್ ಎಲ್ಲೈತ್ರಿಪ್ಪ. ಸ್ಟ್ಯಾಂಡರ್ಡ್ ರೆಂಟ್ ಮೇಲೆ ಸ್ಟ್ಯಾಂಡರ್ಡ್ ರೆಂಟ್ ಐಲಿ ನೋಡ್ರಿ. ಸ್ಟ್ಯಾಂಡರ್ಡ್ ರೆಂಟ್ ಪರ್ ಇಯರ್ ಎಷ್ಟ್ರಿಪ್ಪ ಇದು ಹೌಸ್ ಟು ಅಲ್ಲೇ 1,80,000 ತಗೋರಿ. 1,80,000 ಸ್ಟ್ಯಾಂಡರ್ಡ್ ರೆಂಟ್ 1,80,000. ಈಗ ನೋಡ್ರಿ 1,50,000 ಮತ್ತೆ 1,80,000 ಒಳಗೆ ಏನ್ ನೋಡ್ಬೇಕಾ ಲೋವರ್ ನೋಡ್ಬೇಕು. ಲೋವರ್ ಯಾವ್ದೈತ್ರಿಪ್ಪ ಲೋವರ್ ಅಂತ ನೋಡ್ರಿ. ಲೋವರ್ ಯಾವ್ದೈತ್ರಿಪ್ಪ ಕಮ್ಮಿ 1,50,000 ಕಮ್ಮಿ ಐತ್ರಿ. 1,50,000 ಕಮ್ಮಿ ಐತ್ರಿ ಕರೆಕ್ಟಾ. ನೆಕ್ಸ್ಟ್ ಆಕ್ಚುಯಲ್ ರೆಂಟ್ ಮೈನಸ್ ಅನ್ರಿಯಲೈಸ್ಡ್ ರೆಂಟ್ ಮಾಡಿದ್ದು ಬ್ರಾಕೆಟ್ ಅಲ್ಲೇ. ನಮಗೆ ಫಸ್ಟ್ ಏನ್ ಬೇಕಾ ಆಕ್ಚುಯಲ್ ರೆಂಟ್ ಬೇಕು. ಏನ್ರಿ ಆಕ್ಚುಯಲ್ ರೆಂಟ್ ಬೇಕಲ್ಲ. ಎಲ್ಲಿತ್ರಿಪ್ಪ ಆಕ್ಚುಯಲ್ ರೆಂಟ್ ಎಲ್ಲೈತ್ ನೋಡ್ರಿಪ್ಪ ಅಲ್ಲೇ. ಏನ್ರಿದು ರೆಂಟ್ ರಿಸೀವೇಬಲ್ ಪರ್ ಇಯರ್ ಅಂತ ಐತಲ್ರಿ. ಇದು ಏನ್ರಿ ನಿಮ್ದು ಆಕ್ಚುಯಲ್ ರೆಂಟ್. ಇದು ಏನ್ರಿ ಆಕ್ಚುಯಲ್ ರೆಂಟ್. ಎಷ್ಟ್ರಿಪ್ಪ ಆಕ್ಚುಯಲ್ ರೆಂಟ್ 2,40,000 ಹೌಸ್ ಟು 2,40,000 ಮೈನಸ್ ಏನ್ ಬೇಕು ನಿಮ್ಗೆ ಈಗ ಅನ್ರಿಯಲೈಸ್ಡ್ ರೆಂಟ್ ಬೇಕು. ಎದೈತಪ್ಪ ಅದು ಅನ್ರಿಯಲೈಸ್ಡ್ ರೆಂಟ್. ಇದು ಪೂರಾ ಕ್ವಶನ್ ನೋಡ್ರಿ ನೀವು. ಇದು ಪೂರಾ ಕ್ವಶನ್ ನೋಡ್ರಿ. ಅನ್ರಿಯಲೈಸ್ಡ್ ರೆಂಟ್ ಅಂತ ಎಲ್ಲಿತ್ರಿ ಕೊಟ್ಟಿಲ್ಲ ಅವರು. ಅನ್ರಿಯಲೈಸ್ಡ್ ರೆಂಟ್ ಕೊಟ್ಟಿಲ್ಲ ಅದಕ್ಕೆ ಏನ್ರಿಪ್ಪ 0 ಕೊಟ್ಟಿಲ್ಲ ಅಂದ್ರೆ 0. ಈಗ 2,40,000 ಮೈನಸ್ 0 ಎಷ್ಟ್ರಿಪ್ಪ ಎಷ್ಟು 2,40,000 ಮೈನಸ್ 0 2,40,000 2,40,000 ಮೈನಸ್ 0 2,40,000. ಈಗ ಏನ್ ನೋಡ್ಬೇಕು ಈಗ ಹೈಯರ್ ನೋಡ್ಬೇಕು. ಹೈಯರ್ ಯಾವ್ದಿದ್ರಿಪ್ಪ ಎರಡು ಒಳಗೆ ಹೈಯರ್ ಯಾವ್ದ್ರಿಪ್ಪ 1,50,000 ಮತ್ತು 2,40,000 ಒಳಗೆ ಜಾಸ್ತಿ ಯಾವ್ದ್ರಿಪ್ಪ 2,40,000 ಜಾಸ್ತಿ ಐತ್ರಿ. ಏನಾದ್ರೂ ಇದು ಏನ್ರಿ ಜಾಸ್ತಿ ಯಾವ್ದ್ರಿಪ್ಪ ಇದ್ರಾಗ 2,40,000 ಜಾಸ್ತಿ ರೀಪ್ಪ 2,40,000 ಕರೆಕ್ಟಾ. ಈಗ ಲೆಸ್ ವೇಕೆನ್ಸಿ ಪೀರಿಯಡ್ ರೆಂಟ್ ಎಲ್ಲೈತಪ್ಪ ಅದು. ಲೆಸ್ ವೇಕೆನ್ಸಿ ಪೀರಿಯಡ್ ರೆಂಟ್ ಎಲ್ಲಿ ಕೊಟ್ಟಾನ್ರಿ ಇಲ್ಲಿ ನೋಡ್ರಿ. ಇಲ್ಲಿ ಪೂರಾ ಕ್ವಶನ್ ನೋಡ್ರಿ. ಇದು ಪೂರಾ ಕ್ವಶನ್ ನೋಡ್ರಿ. ವೇಕೆಂಟ್ ಇಲ್ಲಾಂದ್ರೆ ವೇಕೆನ್ಸಿ ಎಲ್ಲಿ ಕೊಟ್ಟಾನ್ರಿ ಇಲ್ಲಿ. ವೇಕೆಂಟ್ ಮತ್ತು ವೇಕೆನ್ಸಿ ಅಂತ ಪೂರಾ ಕ್ವಶನ್ ಒಳಗಿಲ್ಲ. ಪೂರಾ ಕ್ವಶನ್ ಒಳಗೆ ಏನ್ರಿಪ್ಪ ವೇಕೆಂಟ್ ಮತ್ತು ವೇಕೆನ್ಸಿ ಪೀರಿಯಡ್ ರೆಂಟ್ ಬಗ್ಗೆ ಏನು ಕೊಟ್ಟಿಲ್ಲ. ಅದಕ್ಕೆ ಏನ್ರಿಪ್ಪ ಡ್ಯಾಶ್ ಕೊಟ್ಟಿಲ್ಲ ಅವರು. ಡ್ಯಾಶ್ ಅಂತ ಬರೀರಿ. ಈಗೇನ್ರಿ 2,40,000 ಮೈನಸ್ ಡ್ಯಾಶ್ 2,40,000. ಇದು ಏನ್ರಿದು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ GAV. ಹೌಸ್ ಟು ಅಲ್ಲೇ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಎಷ್ಟ್ರಿಪ್ಪ ಇದು 2,40,000. ಎಷ್ಟು ಬಂತ್ರಿ ಈಗ 2,40,000 ಬಂದ್ರಿ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಕರೆಕ್ಟಾ. ಈಗ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್ ಎಲ್ಲಿತ್ರಿಪ್ಪ. ಮುನ್ಸಿಪಲ್ ಟ್ಯಾಕ್ಸ್ ಎಲ್ಲೈತ್ ನೋಡ್ರಿ. ಮುನ್ಸಿಪಲ್ ಟ್ಯಾಕ್ಸಸ್ ಮುನ್ಸಿಪಲ್ ಟ್ಯಾಕ್ಸಸ್ ಎಷ್ಟೈತ್ರಿಪ್ಪ ಹೌಸ್ ಟು ಅಲ್ಲೇ ಮುನ್ಸಿಪಲ್ ಟ್ಯಾಕ್ಸಸ್ ಎಷ್ಟೈತ್ರಿಪ್ಪ ಇದು 12,000 rupees. ಪೇಡ್ ಬೈ ದ ಓನರ್ ಬಗ್ಗೆ ಏನು ಕೊಟ್ಟಿಲ್ಲ ಅಂದ್ರೆ ತಗೋಬೇಕು. ಏನು ಕೊಟ್ಟಿಲ್ಲ ಅಂದ್ರೆ ಏನ್ರಿ ತಗೋಬೇಕು. ಅಸ್ಯೂಮ್ ಮಾಡ್ಬೇಕು. ಪೇಡ್ ಬೈ ದ ಓನರ್ ಐತ್ರಿಪ್ಪ ಅಂತ ಅಸ್ಯೂಮ್ ಮಾಡ್ಬೇಕು. ಮುನ್ಸಿಪಲ್ ಟ್ಯಾಕ್ಸ್ ಎಷ್ಟ್ರಿಪ್ಪ ಹೌಸ್ ಟು ಅಲ್ಲೇ 12,000 rupees ತಗೋರಿಪ್ಪ. 12,000 rupees. ಈಗ ಏನ್ ಮಾಡ್ತೀರಿ ಈಗ ಲೆಸ್ ಮಾಡ್ಬೇಕು. 2,40,000 ಮೈನಸ್ 12,000 ಎಷ್ಟ್ರಿ 2,28,000 ಎಷ್ಟ್ರಿ 2,28,000. 2,28,000 ಏನ್ರಿಪ್ಪ ಇದು ಆನ್ಯುವಲ್ ವ್ಯಾಲ್ಯೂ. ಇದು 2,28,000 ಏನ್ರಿಪ್ಪ ಇದು ಆನ್ಯುವಲ್ ವ್ಯಾಲ್ಯೂ. ಇದನ್ನು ಬೋರ್ಡ್ ಮಾಡ್ತೀನಿ ಇಲ್ಲಿ. ಓಕೆ ಇದು ಆನ್ಯುವಲ್ ವ್ಯಾಲ್ಯೂ ಎಷ್ಟ್ರಿಪ್ಪ ಇದು 2,28,000. ಈಗ ಇದು ಮಾಡ್ಬೇಕಲ್ಲ ಡಿಡಕ್ಷನ್ ಅಂಡರ್ ಸೆಕ್ಷನ್ 24 30% ಮಾಡ್ರಿಪ್ಪ. 30 ಡಿವೈಡೆಡ್ ಬೈ 100 ಇಂಟು ಆನ್ಯುವಲ್ ವ್ಯಾಲ್ಯೂ ಎಷ್ಟು ಬಂತ್ರಿಪ್ಪ ಇದು 2,28,000. 2,28,000 ಎಷ್ಟ್ರಿಪ್ಪ ಈಗ ಮಾಡ್ರಿ ಅದ್ರ ಮೇಲೆ 2,28,000 ಇಂಟು 30% ಎಷ್ಟ್ರಿ 68,400 ಕರೆಕ್ಟಾ. ಈಗ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿಪೇರ್ಸ್ ಕನ್ಸ್ಟ್ರಕ್ಷನ್ ಇದು ಎಲ್ಲ ಇಲ್ಲಿದ್ರಿಪ್ಪ ಇಲ್ಲೇ ನೋಡ್ರಿ. ಇಲ್ಲೇ ರಿಪೇರ್ಸ್ ಎಕ್ಸ್ಪೆನ್ಸ್ ಐತ್ರಿ ತಗೊಂಡು ನಾ ಏನ್ ಮಾಡಿರಿಪ್ಪ ಇಂಟ್ರೆಸ್ಟ್ ಆನ್ ಲೋನ್ ಅಂತ ವರ್ಡ್ ಕೊಡ್ಬೇಕು. ನಮ್ಗೆ ಕೊಟ್ಟಿಲ್ಲ ಅವ್ರು ಬಿಡ್ರಿ ಬರಂಗಿಲ್ಲ. ಅದು ಡ್ಯಾಶ್ ಅಂತ ಬರೀರಿಪ್ಪ ಇಲ್ಲೇ.
68,400 ಪ್ಲಸ್ ಡ್ಯಾಶ್ ಎಷ್ಟು ರೀ 68,400 68,400 ಈಗ ಏನು ಮಾಡ್ತೀರಿ ಈಗ 2,28,000 ಮೈನಸ್ 2,28,000 ಮೈನಸ್ 68,400 ಮಾಡ್ರಿ ಎಷ್ಟು ಬಂತ್ರಿಪ್ಪ ಎಷ್ಟು ಬಂತ್ರಿ 1,59,600 1,59,600 ಏನ್ರಿಪ್ಪ ಇದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಏನ್ರಿದು ಇನ್ಕಮ್ ಫ್ರಮ್ ಹೌಸ್ ಟು ಅಲ್ಲ ಇದು ಇನ್ಕಮ್ ಫ್ರಮ್ ಹೌಸ್ ಟು ಇದು ಇನ್ಕಮ್ ಫ್ರಮ್ ಹೌಸ್ ಟು LOP ಇನ್ಕಮ್ ಫ್ರಮ್ ಹೌಸ್ ಟು LOP ಈಗ ನಿಮ್ಗೆ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬೇಕಲ್ಲ ಏನ್ ಮಾಡ್ತೀರಿ ಇಲ್ಲಿ ಬ್ರಾಕೆಟ್ ಅಲ್ಲೇ ಹೌಸ್ ಒನ್ ಏನ್ರಿಪ್ಪ ಹೌಸ್ ಒನ್ SOP ಎಷ್ಟು ಬಂತ್ರಿಪ್ಪ ಇದು ಹೌಸ್ ಒನ್ ಇನ್ಕಮ್ ಬಂದಿಲ್ಲ SOP ಬಂದಿಲ್ಲ ಏನ್ರಿ ಸಾರಿ ಹೌಸ್ ಒನ್ ಅಲ್ಲೇ ಇನ್ಕಮ್ನು ಬಂದಿಲ್ಲ ಲಾಸ್ನು ಬಂದಿಲ್ಲ ಅಂದ್ರೆ ನಿಲ್ ಐತ್ರಿಪ್ಪ ಅದಕ್ಕೇನ್ರಿ ನಿಲ್ ಅಂತ ಬರೀರಿಪ್ಪ ಅಲ್ಲೇ ನಿಲ್ ಅಂತ ಬರೀರಿ ಆಮೇಲೆ ಪ್ಲಸ್ ನಿಲ್ ಪ್ಲಸ್ ಹೌಸ್ ಟು ಅಲ್ಲೇ ಇನ್ಕಮ್ ಎಷ್ಟು ಬಂತ್ರಿಪ್ಪ ಹೌಸ್ ಟು ಅಲ್ಲೇ 1,59,000 ಹೌಸ್ ಟು ಅಲ್ಲೇ 1,59,600 ಮಾಡ್ರಿ ಇದು ಎಷ್ಟು ಬಂತ್ರಿಪ್ಪ ಇದು ನಿಲ್ ಪ್ಲಸ್ 1,59,600 ಎಷ್ಟು ಅನ್ಸರಿಪ್ಪ ನಿಮ್ದು ಸೇಮ್ 1,59,600 ಇದು ನಿಮ್ದು ಏನ್ರಿಪ್ಪ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಈ ತರ ಮಾಡ್ಬೇಕು ನೋಡ್ರಿಪ್ಪ ಓಕೆ ಏನು ಡೌಟಾ ಓಕೆ ಟೇಕ್ ದ ಸ್ಕ್ರೀನ್ ಶಾಟ್ ಇದು ಕ್ವಶನ್ ಇದು ಸೊಲ್ಯೂಷನ್ ಇದು सॉल्यूशन GAV गॉट इट ओके नाउ हिंदी मीडियम यहाँ पे आओ देखो सेकंड क्वेश्चन डिस्कस कर लेंगे हम लोग फ्रॉम द फॉलोइंग पर्टिकुलर्स कंप्यूटर क्या मालूम करना इनकम फ्रॉम हाउस प्रॉपर्टी मालूम करना फॉर द असेसमेंट ईयर 20 का 21 का ओके हाउस 1 दिया हाउस 2 दिया दो हाउस म्यूनिसिपल वैल्यू फेयर रेंट स्टैंडर्ड रेंट रेंट रिसीवेबल इसका मतलब क्या बोलो एक्चुअल रेंट नेचर ऑफ ऑक्यूपेशन मतलब ये हाउस 1 क्या है SOP हाउस 2 क्या है LOP है म्यूनिसिपल टैक्सेस पेड बाय द ओनर पेड बाय टेनेंट कुछ भी दिया नहीं दिया तो पेड बाय द ओनर बोल के अज्यूम करना तुम लोग रिपेयर्स एक्सपेंस ये लेके हमें क्या करना हमारे को क्या चाहिए इंटरेस्ट ऑन लोन फॉर रिपेयर्स चाहिए हमारे को इंटरेस्ट ऑन लोन के वर्ड आना पे नहीं दिया तो रिपेयर्स एक्सपेंस हमारे को संबंध नहीं लिख लो हेडिंग कंप्यूटेशन ऑफ इनकम फ्रॉम हाउस प्रॉपर्टी ऑफ या किसका नाम नहीं दिया इसलिए फॉर द असेसमेंट ईयर 2021 पर्टिकुलर अमाउंट सबसे पहले हाउस वन क्या है SOP है हाउस 1 SOP है SOP का फॉर्मेट तुम लोग यूज करना सबसे पहले क्या एनुअल वैल्यू कितना लेना तुम लोग मैं तुम्हारे को बोला था SOP का फॉर्मेट एनुअल वैल्यू नील लेस डिडक्शन अंडर सेक्शन 24A स्टैंडर्ड डिडक्शन क्या था हमेशा इसका भी नील आता SOP का इंटरेस्ट ऑन लोन फॉर टेकन फॉर रिपेयर्स कंस्ट्रक्शन है क्या इंटरेस्ट ऑन लोन बोल के नहीं दिया खाली रिपेयर्स बोल के दिया रिपेयर्स नहीं आता हमारे इसमें इंटरेस्ट ऑन लोन बोल के आना तो इंटरेस्ट ऑन लोन बोल के नहीं दिया तो नील आता डैश नील प्लस डैश है नील अब नील माइनस नील क्या होता नील आता ये क्या है इनकम फ्रॉम इनकम भी नहीं लॉस भी नहीं है तो इनकम और लॉस फ्रॉम हाउस 1 SOP ठीक है अब हाउस टू क्या है हमारा LOP है हाउस 2 क्या है LOP है तो हाउस 2 के लिए LOP का फॉर्मेट पूरा सबसे पहले क्या चाहिए तुम्हारे को ग्रॉस एनुअल वैल्यू चाहिए यहाँ पे ग्रॉस एनुअल वैल्यू इसके लिए फॉर्मेट यूज करना कंप्यूटेशन ऑफ ग्रॉस एनुअल वैल्यू ऑफ हाउस 2 LOP फॉर्मेट यूज करो सबसे पहले क्या है म्यूनिसिपल वैल्यू का है हाउस 2 का म्यूनिसिपल वैल्यू 1,20,000 है फेयर रेंट कितना है 1,50,000 है तो लिख लो यहाँ पे म्यूनिसिपल वैल्यू 1,20,000 फेयर रेंटल वैल्यू 1,50,000 दोनों में से हाईएस्ट कौन सा है 1,50,000 दोनों में से हाईएस्ट है दोनों में से कौन सा हाईएस्ट है 1,50,000 दोनों में से हाईएस्ट अब क्या चाहिए तुम्हारे को स्टैंडर्ड रेंट चाहिए स्टैंडर्ड रेंट कहाँ पे है यहाँ पे देखो स्टैंडर्ड रेंट बोल के कितना दिया हाउस 2 का 1,80,000 लिख लो 1,80,000 दोनों में से क्या कंपेयर करना दोनों में से लोअर कौन सा है देखो दोनों में से लोअर कौन सा लोअर है दोनों में से कम कौन सा है 1,50,000 है दोनों में से कम ठीक है ओके अब एक्चुअल रेंट माइनस अनरियलाइज्ड रेंट कहाँ पे एक्चुअल रेंट दिया क्या उन्हें हाँ दिया देखो रेंट रिसीवेबल पर ईयर बोल के दिया नहीं ये क्या है तुम्हारा एक्चुअल रेंट कितना है वो 2,40,000 यहाँ पे अनरियलाइज्ड रेंट बोल के दिया अनरियलाइज्ड रेंट हाउस 2 का नहीं दिया एक्चुअल रेंट कितना है 2,40,000 है उसमें से माइनस अनरियलाइज्ड रेंट कितना है 0 नहीं दिया 2,40,000 माइनस 0 2,40,000 अब क्या करना बोलो 1,50,000 है क्या करना कंपेयर करना दोनों में से कंपेयर करना हायर कौन सा है बोल के कंपेयर करो दोनों में से 1,50,000 और 2,40,000 में से हायर कौन सा है 2,40,000 है अब इसके अंदर से लेस वैकेंसी पीरियड रेंट क्या करना वैकेंसी पीरियड रेंट देखो पूरा क्वेश्चन पढ़ो ये इसके अंदर वैकेंसी पीरियड रेंट बोल के कुछ भी दिया पूरे क्वेश्चन के अंदर वैकेंसी पीरियड रेंट बोल के कुछ भी नहीं दिया वैकेंसी पीरियड रेंट बोल के कुछ भी नहीं दिया तो डैश
2,40,000 माइनस डैश है 2,40,000, ये क्या है ग्रॉस एनुअल वैल्यू, लो यहाँ पे ग्रॉस एनुअल वैल्यू कितना हमारा 2,40,000, ठीक है। इसके अंदर से लेस म्यूनसिपल टैक्स पेड बाय द ओनर दिया, क्या है म्यूनसिपल टैक्स, हाँ दिया, देखो म्यूनसिपल टैक्सेस बोल के दिया, लेकिन पेड बाय द ओनर बोल के नहीं दिया, नहीं दिया तो हमें अज्यूम करना, पेड बाय द ओनर बोल के हाई करके अज्यूम करना लोग, कितना हुआ 12,000 रुपीज, कितना 12,000 रुपीज ले लो, है यहाँ पे 12,000 रुपीज। अब क्या करना 2,40,000 माइनस 12,000 रुपीज 2,28,000, क्या है एनुअल वैल्यू, प्लस स्टैंडर्ड डिडक्शन कितना 30%, 30/100 इंटू एनुअल वैल्यू कितना 2,28,000 निकालो, उसके ऊपर 68,400। सेकंड आइटम क्या चाहिए तुम्हारे को, इंटरेस्ट ऑन लोन टेकन फॉर कंस्ट्रक्शन रिपेयर्स रिनोवेशन, कहाँ पे है रिपेयर्स एक्सपेंस बोल के दिया, हमारे को संबंध नहीं, हमारे को क्या चाहिए इंटरेस्ट ऑन लोन बोल के वर्ड चाहिए, हमारे को नहीं दिया उन्हें इंटरेस्ट ऑन लोन फॉर रिपेयर्स एक्सपेंस दिया तो लेते हम लोग, नहीं दिया उन्हें भी, सिर्फ रिपेयर्स दिया, नहीं दिया नया था डैश 68,400 प्लस डैश है 68,400, 2,28,000 माइनस करना माइनस 68,400 कितना था 1,59,600, ये क्या है इनकम फ्रॉम हाउस टू LOP। अब तुम्हारे क्या चाहिए इनकम फ्रॉम हाउस प्रॉपर्टी चाहिए, फर्स्ट हाउस कहाँ पे इधर है फर्स्ट हाउस, उसके अंदर इनकम भी नहीं आया लॉस भी नहीं आया, कितना है वो नील है तो नील, प्लस सेकेंड हाउस का कितना आया 1,59,600 आया, दोनों को प्लस करो कितना था 1,59,600, ये तुम्हारा क्या है इनकम फ्रॉम हाउस प्रॉपर्टी, समझ में आया। Sorry for fast taking the rehearsal, so that's why take the screenshot. Income from house property, next GAV, okay. Okay, next question. Mr. Manohar is the owner of 2 houses. The following are the particulars of the house properties for the assessment year 23-24. Particulars house 1, house 2. Year of construction 2020-2015. Okay. Municipal value, municipal tax paid by the owner ಅಂತ ಕೊಟ್ಟಿಲ್ಲ ಇಲ್ಲೇ, ನಾವು ಅಸ್ಯೂಮ್ ಮಾಡಬೇಕು paid by the owner ಇದೀಪ ಅಂತ ಅಸ್ಯೂಮ್ ಮಾಡಬೇಕಾ, ಇಂಟ್ರೆಸ್ಟ್ ಆನ್ ಈಗ ಕೊಡ ನೋಡ್ರಿಪ್ಪ, ಇಂಟ್ರೆಸ್ಟ್ ಆನ್ ಲೋನ್ ಅಂತ ಕೊಟ್ಟ ನೋಡ್ರಿ ವರ್ಡ್ ಇಲ್ಲ, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ತಗೋಬೇಕು, ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪರ್ಚೇಸ್ ಆಫ್ ವೆಹಿಕಲ್ ತಗೊಂಡು ನಾನು ಏನು ಮಾಡಿರಿಪ್ಪ, ವೆಹಿಕಲ್ ಗಾಡಿ ಇದು ವೆಹಿಕಲ್ ಅಂತ ಏನ್ರಿ ಗಾಡಿ, ನಮ್ಗೆ ಏನು ನಾವು ಏನು ಮಾಡ್ತೀನಿಪ್ಪ ಹೌಸ್ ಪ್ರಾಪರ್ಟಿ ಒಳಗೆ ಗಾಡಿ ತಗೊಂಡು ಏನು ಮಾಡ್ತೀರಿ ನೀವು, ಸಂಬಂಧ ಇಲ್ಲ ಇಲ್ಲೇ, ವೆಹಿಕಲ್ ಅಂದ್ರೆ ಸಂಬಂಧ ಇಲ್ಲ ಅಲ್ಲೇ, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪರ್ಚೇಸ್ ಆಫ್ ವೆಹಿಕಲ್ ನಮಗೆ ಸಂಬಂಧ ಇಲ್ಲ ಅಲ್ಲೇ, ನಾವು ಹೌಸ್ ಪ್ರಾಪರ್ಟಿ ಮಾಡತ್ತೇನೆ ರೀ, ವೆಹಿಕಲ್ ಗಾಡಿ ತಗೊಂಡು ಏನು ಮಾಡಿರಿಪ್ಪ ಬಿಡ್ರಿ, ಇದು ಸಂಬಂಧ ಇಲ್ಲ. ರಿಪೇರ್ಸ್ ತಗೋಬೇಕು ಬೇಡ, ಈಗ ತಗೊಳಕ್ ಹೋಗ್ಬೇಡ್ರಿ, ಯಾಕ್ರಿ ವರ್ಡ್ ಎದ್ ಬಿಡ್ರಿ, ಇಂಟ್ರೆಸ್ಟ್ ಆನ್ ಲೋನ್ ಅಂತ ವರ್ಡ್ ಐತ್ರಿ, ಎ ಮತ್ತೆ ಬಿಗೆ ಎಷ್ಟೈತ್ರಿ ಇದು, ಇಲ್ಲಿ ರಿಪೇರ್ಸ್ಗೆ ಇಲ್ಲ, ಇದು ರಿಪೇರ್ಸ್ ಸಿ ಬರ್ಬೇಕಿಲ್ಲ, ಸಿ ರಿಪೇರ್ಸ್ ಅಂತ ಬರ್ಬೇಕು, ಅವಾಗೇನ್ರಿ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿಪೇರ್ಸ್ ಅಂತ ತಗೋಬೇಕು, ಇಲ್ಲಿ ಸಿ ಅಂತ ವರ್ಡ್ ಕೊಟ್ಟಿಲ್ಲ, ಇಲ್ಲ ರಿಪೇರ್ಸ್ ಸಪ್ರೇಟ್ ಕೊಟ್ಬಿಟ್ಟಾರೆ ಸಪ್ರೇಟ್, ಅದಕ್ಕೆ ರಿಪೇರ್ಸ್ ಬರಂಗಿಲ್ಲ. ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿಪೇರ್ಸ್ ಅಂತ ತಗೋಬೇಕು, ABC ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಕನ್ಸ್ಟ್ರಕ್ಷನ್, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪರ್ಚೇಸ್, ಸಿ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿಪೇರ್ಸ್, ಅವಾಗ ರಿಪೇರ್ಸ್ ತಗೋಬೇಕು, ಬಟ್ ಈಗ ಬರಂಗಿಲ್ಲ, ಯಾಕ್ರಿ AB ಮುಗಿತ್ರಿ ಇಲ್ಲ ಮುಗಿತ್, ಈಗ ಸಿ ಅಂತ ಕೊಟ್ಟಿಲ್ಲ ಅವರು, ರಿಪೇರ್ಸ್ ಸಪ್ರೇಟ್ ಕೊಟ್ಬಿಟ್ಟಾರೆ, ಅದಕ್ಕೆ ರಿಪೇರ್ಸ್ ಬರಂಗಿಲ್ಲ. ನೇಚರ್ ಆಫ್ ಆಕ್ಯುಪೇಷನ್ ಫಸ್ಟ್ ಹೌಸ್ LOP ಐತ್ರಿ, ಸೆಕೆಂಡ್ ಹೌಸ್ SOP ಐತ್ರಿ. ಕಂಪ್ಯೂಟ್ ಹಿಸ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್ 23-24 ಬರ್ರಿಪ್ಪ. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಫಾರ್ ದ ಅಸೆಸ್ಮೆಂಟ್ ಇಯರ್, ಸಾರಿ ಕಂಪ್ಯೂಟೇಷನ್ ಆಫ್ ಹೌಸ್ ಪ್ರಾಪರ್ಟಿ ಆಫ್ ಯಾರ್ದ್ರಿಪ್ಪ ಇದು, ಆಫ್ ಯಾರ್ದ ಮಿಸ್ಟರ್ ಮನೋಹರ್ ಫಾರ್ ದ ಅಸೆಸ್ಮೆಂಟ್ ಇಯರ್ ಯಾವ್ದು ಇದು 23-24 ಅಲ್ಲದು 23-24 ಕರೆಕ್ಟ್. ಪರ್ಟಿಕ್ಯುಲರ್ಸ್ ಅಮೌಂಟ್ ಫಸ್ಟ್ ಹೌಸ್ ಏನೈತ್ರಿಪ್ಪ ಇದು LOP ಐತ್ರಿ, ಫಸ್ಟ್ ಹೌಸ್ LOP ಬರ್ರಿಪ್ಪ. ಫಸ್ಟ್ GAV ಬೇಕು ನಮಗೆ, ಏನು ಬೇಕ್ರಿ GAV ಮಾಡ್ರಿಪ್ಪ GAV. ಕಂಪ್ಯೂಟೇಷನ್ ಆಫ್ ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಆಫ್ ಫಸ್ಟ್ ಹೌಸ್ ಅಲ್ಲದು ಫಸ್ಟ್ ಹೌಸ್, ಆಫ್ ಫಸ್ಟ್ ಹೌಸ್ ಒನ್ ಅಲ್ಲದು ಹೌಸ್ ಒನ್ LOP ಐತ್ರಿ, ಹೌಸ್ ಒನ್ LOP ಐತ್ರಿ. ಫಸ್ಟ್ ನಿಮ್ಗೆ ಏನು ಬೇಕ್ರಿಪ್ಪ ಮುನ್ಸಿಪಲ್ ವ್ಯಾಲ್ಯೂ ಬೇಕು, ಎಲ್ಲಿತ್ತು ಬರ್ರಿಪ್ಪ ಮುನ್ಸಿಪಲ್ ವ್ಯಾಲ್ಯೂ ಹೌಸ್ ಒನ್ LOP ಐತ್ರಿಪ್ಪ, ಅದಕ್ಕೆ ಹೌಸ್ ಒನ್ LOP ಐತ್ರಿಪ್ಪ, ಅದಕ್ಕೆ ಮುನ್ಸಿಪಲ್ ವ್ಯಾಲ್ಯೂ ಎಷ್ಟ್ರಿಪ್ಪ ಅದು, ಮುನ್ಸಿಪಲ್ ವ್ಯಾಲ್ಯೂ 20,000 rupees ತಗೋರಿ, ಮುನ್ಸಿಪಲ್ ವ್ಯಾಲ್ಯೂ 20,000 rupees, ಮುನ್ಸಿಪಲ್ ವ್ಯಾಲ್ಯೂ 20,000 rupees ಕರೆಕ್ಟ್. ಫೇರ್ ರೆಂಟ್ ಎಲ್ಲಿತ್ರಿಪ್ಪ ಇದು, ಪೂರಾ ಕ್ವಶನ್ ನೋಡಿದ್ದು ಫೇರ್ ರೆಂಟ್ ಬಗ್ಗೆ ಕೊಟ್ಟಿಲ್ಲ, ಫೇರ್ ರೆಂಟ್ ಇಲ್ಲ ಅಂದ್ರೆ ಏನ್ರಿಪ್ಪ ಡ್ಯಾಶ್, ಫೇರ್ ರೆಂಟ್ ಇಲ್ಲ ಡ್ಯಾಶ್, ಏನು ಕಂಪೇರ್ ಮಾಡಕ್ ಬರಂಗಿಲ್ಲ, ಸೇಮ್ ಅಮೌಂಟ್ ತಗೋಬೇಕು, ಕಂಪೇರ್ ಮಾಡಕ್ ಬರಂಗಿಲ್ಲ ಈಗ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ರೆಂಟ್ ಬೇಕು ನಿಮಗೆ, ಸ್ಟ್ಯಾಂಡರ್ಡ್ ರೆಂಟ್ ಎಲ್ಲಿತ್ರಿಪ್ಪ ಪೂರಾ ಕ್ವಶನ್ ನೋಡ್ರಿ,
ಸ್ಟ್ಯಾಂಡರ್ಡ್ ರೆಂಟ್ ಬಗ್ಗೆ ಕೊಟ್ಟಿಲ್ಲ ಇಲ್ಲ, ಪೂರಾ ಕ್ವಶನ್ ನೋಡ್ರಿ. ಸ್ಟ್ಯಾಂಡರ್ಡ್ ರೆಂಟ್ ಕೊಟ್ಟಿಲ್ಲ ಅಂದ್ರೆ ಏನ್ರಿಪ್ಪ, ಡ್ಯಾಶ್ ಡ್ಯಾಶ್. ಕಂಪೇರ್ ಮಾಡಕ್ ಬರಂಗಿಲ್ಲ, ಏನು ಕಂಪೇರ್ ಮಾಡಕ್ ಬರಂಗಿಲ್ಲ, ಅದಕ್ಕೆ ಏನ್ರಿಪ್ಪ ಸೇಮ್ 20,000 rupees ಬೆಸ್ಟ್. ಆಕ್ಚುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ ರೆಂಟ್ ಎಲ್ಲೈತ್ರಿಪ್ಪ ಅದು? ಆಕ್ಚುವಲ್ ರೆಂಟ್ ಮೈನಸ್ ಎಲ್ಲೈತ್ರಿ? ಆಕ್ಚುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ ರೆಂಟ್ ಪೂರಾ ಕ್ವಶನ್ ನೋಡ್ರಿ ಎಲ್ಲೈತಿ? ಏನು ಕೊಟ್ಟಿಲ್ಲ. ಆಕ್ಚುವಲ್ ರೆಂಟ್ ಮೈನಸ್ ಅನ್ರಿಯಲೈಸ್ ರೆಂಟ್ ಏನು ಕೊಟ್ಟಿಲ್ಲ ಅವರು. ಕೊಟ್ಟಿಲ್ಲ ಅಂದ್ರೆ ಏನಪ್ಪ, ಇಲ್ಲೇನು ಡ್ಯಾಶ್. ಸೇಮ್ ಕಂಪೇರ್ ಮಾಡಕ್ ಬರಂಗಿಲ್ಲ, ಸೇಮ್ 20,000 rupees. ಏನು ಕಂಪೇರ್ ಮಾಡಕ್ ಬರಂಗಿಲ್ಲ, ಸೇಮ್ 20,000 rupees. ಈಗ ವೇಕನ್ಸಿ ಪೀರಿಯಡ್ ರೆಂಟ್ ಎಲ್ಲಿತ್ರಿಪ್ಪ? ವೇಕನ್ಸಿ ಪೀರಿಯಡ್ ರೆಂಟ್ ಪೂರಾ ಕ್ವಶನ್ ನೋಡಿದ್ದು. ವೇಕನ್ಸಿ ಪೀರಿಯಡ್ ರೆಂಟ್ ಎಲ್ಲಿತ್ರಿಪ್ಪ? ಪೂರಾ ಕ್ವಶನ್ ನೋಡೋದು ವೇಕನ್ಸಿ ಪೀರಿಯಡ್ ರೆಂಟ್ ಬಗ್ಗೆ ಕೊಟ್ಟಿಲ್ಲ ಅಂದ್ರೆ ಏನ್ರಿ, ಇಲ್ಲೇನು ಡ್ಯಾಶ್. ಈಗ ಸೇಮ್ 20,000 rupees ಏನಿದ್ದು ನಿಮ್ದು ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ. ಈಗ ಬರೀ ತಗೋರಿಪ್ಪ ಇಲ್ಲ, ಗ್ರಾಸ್ ಅನ್ಯುವಲ್ ವ್ಯಾಲ್ಯೂ ಎಷ್ಟು ತಗೋತೀರಿ ಇಲ್ಲ? ಎಷ್ಟು ಇದು? 20,000 ಅಲ್ಲ ಅದು? 20,000 rupees. ಈಗ ಲೆಸ್ ಮುನ್ಸಿಪಲ್ ಟ್ಯಾಕ್ಸ್ ಪೇಡ್ ಬೈ ದ ಓನರ್, ಹೌಸ್ ಒನ್. ಮುನ್ಸಿಪಲ್ ಟ್ಯಾಕ್ಸ್ ಐತ್ರಿ ಇಲ್ಲ, ಪೇಡ್ ಬೈ ದ ಓನರ್ ಅಂತ ಕೊಟ್ಟಿಲ್ಲ, ಅಸ್ಯೂಮ್ ಮಾಡ್ಬೇಕು. 2,000 rupees ತಗೋರಿಪ್ಪ, 2,000 rupees. 2,000 rupees. ಈಗ 20,000 ಮೈನಸ್ 2,000 ಎಷ್ಟಿಪ್ಪ? 18,000 ಏನ್ರಿಪ್ಪ ಇದು? ಆನ್ಯುವಲ್ ವ್ಯಾಲ್ಯೂ. ಏನ್ರಿ? ಆನ್ಯುವಲ್ ವ್ಯಾಲ್ಯೂ. ಈಗ ಸ್ಟ್ಯಾಂಡರ್ಡ್ ಡಿಡಕ್ಷನ್ ತಗೋಬೇಕಲ್ಲ, ಎಷ್ಟಿದು? 30%. 30 ಡಿವೈಡೆಡ್ ಬೈ 100 ಇಂಟು ಎಷ್ಟಿದು? ಆನ್ಯುವಲ್ ವ್ಯಾಲ್ಯೂ 18,000 ಮಾಡ್ರಿ. ಮೋಸಿದು ಮಾಡಿದ್ದು 18,000 ಇಂಟು 30%, 5,400. ಈಗ ಇಂಟ್ರೆಸ್ಟ್ ಆನ್ ಲೋನ್ ಎಲ್ಲೈತ್ರಿಪ್ಪ ಅದು? 500 ಇಂಟ್ರೆಸ್ಟ್ ಆನ್ ಲೋನ್ ತಗೋರಿಪ್ಪ. ಇಂಟ್ರೆಸ್ಟ್ ಆನ್ ಲೋನ್ ಫಸ್ಟ್ 4. ಇಂಟ್ರೆಸ್ಟ್ ಆನ್ ಲೋನ್ 4 ಟೇಕನ್ ಫಾರ್ ತೊಡಿ ಹೋತ್ರಿಪ್ಪ ಇದು? ಇಲ್ಲ ಅದು 4. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್, ರಿನೋವೇಷನ್, ರಿಪೇರ್ಸ್ ಎಲ್ಲಿತ್ರಿಪ್ಪ? ಬರಲಿಲ್ಲ. ಇಂಟ್ರೆಸ್ಟ್ ಆನ್ ಲೋನ್ ಅಂತ ಐತ್ರಿಪ್ಪ. ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ತಗೋಬೇಕು. ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ತಗೋಬೇಕು. ತಗೋರಿ ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ತಗೋಬೇಕು. ಎಷ್ಟ್ರಿಪ್ಪ ಅದು? ಕನ್ಸ್ಟ್ರಕ್ಷನ್ ಆಫ್ ಹೌಸ್, ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಎಷ್ಟಿದ್ದು? 8,000 rupees. ಎಷ್ಟ್ರಿ? 8,000 rupees ತಗೋರಿಪ್ಪ. 8,000 rupees ತಗೋರಿ. 8,000 rupees ತಗೋರಿ. ಕರೆಕ್ಟಾ? ಆಮೇಲೆ ಮತ್ತೇನ್ರಿಪ್ಪ? ಫಾರ್ ಪರ್ಚೇಸ್ ಆಫ್ ವೆಹಿಕಲ್ ಬರಂಗಿಲ್ಲ, ಗಾಡಿದು ಬರಂಗಿಲ್ಲ. ಅಲ್ಲಿ ಹೌಸ್ ಬೇಕು ನಮಗೆ. ರಿಪೇರ್ಸ್ ಬರಂಗಿಲ್ಲ. ಯಾಕ್ರಿ? ಇಲ್ಲಿ ಬೈ ಚಾನ್ಸ್ ಅವರು ಸಿ ಅಂತ ಕೊಟ್ಟಿದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪರ್ಚೇಸ್ ಆಫ್ ಹೌಸ್, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ಪರ್ಚೇಸ್ ಆಫ್ ವೆಹಿಕಲ್, ಎ ಬಿ ಮುಗಿತ್ರಿ. ಇಲ್ಲಿ ಸಿ ಕೊಡಬೇಕಿತ್ರಿ ಅವರು, ಇಂಟ್ರೆಸ್ಟ್ ಆನ್ ಲೋನ್ ಫಾರ್ ರಿಪೇರ್ಸ್ ಅಂತ ಅವಾಗ ತಗೋತಿದ್ರು ನಾವು. ಈಗ ಬರಂಗಿಲ್ಲ. ರಿಪೇರ್ ಸಪರೇಟ್ ಕೊಟ್ಟ ಬಿಟ್ಟಾರಿಪ್ಪ ಅವರು, ಸಪರೇಟ್ ಕೊಟ್ಬಿಟ್ಟಾರೆ. ಅದಕ್ಕೆ ಏನ್ರಿಪ್ಪ ಬರಂಗಿಲ್ಲ. ತಿಳಿತಾ? ಮಾಡ್ರಿಪ್ಪ. ಈಗ 5,000 ಇದು 5,400 ಪ್ಲಸ್ 8,000 ಎಷ್ಟಿದು? 13,400. ಹಾಂ, ಈಗೇನು ಮಾಡ್ತೀರಿ? ಈಗ 18,000 ಮೈನಸ್ 13,400 ಎಷ್ಟ್ರಿ? 4,600. ಎಷ್ಟ್ರಿ? 4,600. ಇದು ಏನಿದು? ಇನ್ಕಮ್ ಫ್ರಮ್ ಹೌಸ್ ಒನ್, LOP. ಇನ್ಕಮ್ ಫ್ರಮ್ ಹೌಸ್ ಒನ್ LOP. ಹಾಂ, ತಿಳಿತ್ರಿ? ಓಕೆ, ಬಂತ್ರಿ. ಈಗ ನೆಕ್ಸ್ಟ್ ಏನ್ರಿಪ್ಪ? ಈಗ ಹೌಸ್ ಟು ಏನೈತ್ರಿಪ್ಪ? SOP ಐತ್ರಿ. ಹೌಸ್ ಟು ಏನೈತ್ರಿಪ್ಪ? ಅದು SOP ಐತ್ರಿ. ಹೌಸ್ ಟು SOP ಅಲ್ಲ, ಅದು SOP. ಇಂದ ಎಲ್ಲಿ ಚಾಲು ಮಾಡ್ಬೇಕ್ರಿಪ್ಪ? ಆನ್ಯುವಲ್ ವ್ಯಾಲ್ಯೂ ಇಂದ. ಆನ್ಯುವಲ್ ವ್ಯಾಲ್ಯೂ ಯಾವಾಗಲೂ ಏನ್ರಿಪ್ಪ? ನಿಲ್. ಆನ್ಯುವಲ್ ವ್ಯಾಲ್ಯೂ ಯಾವಾಗಲೂ ಏನ್ರಿಪ್ಪ? ನಿಲ್. ಕರೆಕ್ಟಾ? ಆಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಯಾವಾಗಲೂ ಏನ್ರಿಪ್ಪ? ನಿಲ್. ಕರೆಕ್ಟಾ? ಹಾಂ, ಈಗ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್, ರಿನೋವೇಷನ್, ರಿಪೇರ್ಸ್ ಐತ್ರಿ? ಐತ್ ನೋಡ್ರಿ ಇಲ್ಲಿ. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ ಎಷ್ಟಿದು? ಹೌಸ್ ಟು ಅಲ್ಲೇ 4,000 rupees. ಎಷ್ಟ್ರಿ? 4,000 rupees ತಗೋಬೇಕು. ತಗೋರಿ. ಏನ್ರಿದು? ಫಾರ್ ಕನ್ಸ್ಟ್ರಕ್ಷನ್ ಅಲ್ಲದು? ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಎಷ್ಟಿಪ್ಪದು? ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್. ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್ 4,000 rupees. ಎಷ್ಟ್ರಿ? 4,000 rupees ತಗೋರಿಪ್ಪ. ಅಲ್ಲಿ 4,000 rupees ಬರೀರಿಲ್ಲ. 4,000 rupees. ಕರೆಕ್ಟಾ? ಫಾರ್ ಕನ್ಸ್ಟ್ರಕ್ಷನ್ ಆಫ್ ಹೌಸ್.
ಆಮೇಲೆ ಪರ್ಚೇಸ್ ಆಫ್ ವೆಹಿಕಲ್ ಬರಂಗಿಲ್ಲ, ಗಾಡಿದು ಬರಂಗಿಲ್ಲ, ರಿಪೇರ್ಸ್ನು ಬರಂಗಿಲ್ಲ, ಯಾಕಂದ್ರೆ ಸಿ ಕೊಟ್ಟಿಲ್ಲ, ಅದಕ್ಕೆ ಬಿಡ್ರಿಪ್ಪ. ಮುಗೀತು. ಮಾಡ್ರಿ ಈಗ ಈ ಕಾಲಮ್ ಮಾಡ್ರಿ ಫಸ್ಟ್. ನಿಲ್ ಪ್ಲಸ್ 4000 ಎಷ್ಟು ಬಂತ್ರಿಪ್ಪ? ನಿಲ್ ಪ್ಲಸ್ 4000 ಬಂತ್ರಿ. ನಿಲ್ ಪ್ಲಸ್ 4000 ಎಷ್ಟಿದ್ದು? 4000 ರುಪೀಸ್. ಈಗ ಏನ್ ಮಾಡ್ತೀರಿ? ಈಗ ನಿಲ್ ಅಂದ್ರೆ ಏನ್ರಿಪ್ಪ? 0 ಮೈನಸ್ 4000. 0 ಮೈನಸ್ 4000 ಎಷ್ಟು ಬಂತ್ರಿ ಆನ್ಸರ್? ಇದು -4000. 0 ಮೈನಸ್ 4000 ಅಂದ್ರೆ ಏನ್ರಿಪ್ಪ? -4000. ಇದು -4000 ಏನ್ರಿಪ್ಪ? ಅದು ಲಾಸ್, ನೆಗೆಟಿವ್ ಬಂತಲ್ಲ ಅದು, ಅದಕ್ಕೆ ಏನ್ರಿಪ್ಪ? ಲಾಸ್ ಫ್ರಮ್ ಹೌಸ್ ಟು. ಲಾಸ್ ಫ್ರಮ್ ಹೌಸ್ ಟು ಅಲ್ಲ ಅದು, ಲಾಸ್ ಫ್ರಮ್ ಹೌಸ್ ಟು SOP. ಲಾಸ್ ಫ್ರಮ್ ಹೌಸ್ ಟು SOP. ಈಗ ನಿಮ್ಗೆ ಏನ್ ಬೇಕ್ರಿಪ್ಪ? ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬೇಕು ನಿಮ್ಗೆ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಬೇಕು. ಬರ್ರಿ ಹೌಸ್ ಒನ್ ಏನಿದೆಪ್ಪ? ಇನ್ಕಮ್ ಐತ್ರಿ. ಎಷ್ಟಿದ್ದು? 4600 ರುಪೀಸ್. ತಗೋರಿಪ್ಪ 4600 ರುಪೀಸ್. ಮೈನಸ್, ಯಾಕ್ರಿ ಮೈನಸ್ ಮಾಡ್ಬೇಕು? ಯಾಕ್ರಿಪ್ಪ? ಹೌಸ್ ಟು ಅಲ್ಲೇ ಲಾಸ್ ಐತ್ರಿ. ಹೌಸ್ ಟು SOP ಒಳಗೆ ಲಾಸ್ ಐತ್ರಿಪ್ಪ, ಮೈನಸ್ ಐತ್ರಿ. ಅದಕ್ಕೆ ಏನ್ರಿಪ್ಪ? ಅದಕ್ಕೆ ಏನ್ರಿ? ಮೈನಸ್ 4000. -4000 ಮಾಡ್ರಿಪ್ಪ. ಇದು 4600 ಮೈನಸ್ 4000 ಎಷ್ಟು ಬಂತ್ರಿಪ್ಪ? ನಿಮ್ದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ 600 ರುಪೀಸ್. ಎಷ್ಟ್ರಿ? 600 ರುಪೀಸ್ ಬಂತ್ರಿ. ಓಕೆ, ಎಷ್ಟ್ರಿ? 600 ರುಪೀಸ್ ಬಂತ್ರಿ ನಿಮ್ದು. ಹೌಸ್ ಒನ್ 4600 ಮೈನಸ್ ಹೌಸ್ ಟು ಲಾಸ್ 4000 ರುಪೀಸ್. ಎಷ್ಟು ಬಂತ್ರಿಪ್ಪ? ಇದು 600 ರುಪೀಸ್ ಏನ್ರಿಪ್ಪ? ಇದು ನಿಮ್ದು ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ತಿಳಿತ್ರಿ? ಇದು ನಿಮ್ದು ಕ್ವಶನ್, ಇದು ನಿಮ್ದು ಸೊಲ್ಯೂಷನ್. Okay, hope you understood. Now for Hindi medium. Okay, now for Hindi medium. यहाँ पे देखो, ये आपका क्वेश्चन नेक्स्ट. Mr. Manohar is the owner of 2 houses. The following are the particulars of the house properties for the assessment year 23-24. Particulars house 1, house 2. Year of construction हमारे को संबंध नहीं, 10 मार्क्स में. म्यूनसिपल वैल्यू दिया, म्यूनसिपल टैक्स दिया. म्यूनसिपल टैक्स पेड बाय द ओनर बोल के कुछ भी नहीं दिया क्वेश्चन के अंदर, कुछ भी नहीं दिया, तो हम लोग अज्यूम करना पेड बाय द ओनर बोल के, ठीक है. इंटरेस्ट ऑन लोन, हाँ अब दिया, इंटरेस्ट ऑन लोन बोल के दिया. फॉर कंस्ट्रक्शन ऑफ हाउस, हाँ फॉर कंस्ट्रक्शन ऑफ, इंटरेस्ट ऑन लोन फॉर कंस्ट्रक्शन ऑफ हाउस लेना. इंटरेस्ट ऑन लोन फॉर परचेज ऑफ व्हीकल हमारे को संबंध नहीं. क्यों? हम लोग क्या मालूम कर रहे हैं? हाउस प्रॉपर्टी. हाउस में व्हीकल लेके, गाड़ी लेके क्या करते तुम लोग? इसलिए इसको नहीं लेना. ये व्हीकल मतलब गाड़ी, यहाँ पे नया आता है, लेके क्या करते हैं उसको, ठीक है. यहाँ पे सी बोल के नहीं दिया उन्हें, ABC बोल के नहीं दिया. इंटरेस्ट ऑन लोन फॉर रिपेयर्स बोल के आता था अभी. सी अगर वहां पे सी बोल के आता था, AB के बाद में सी रिपेयर्स बोल के दिया, तो इंटरेस्ट ऑन लोन फॉर रिपेयर्स आता था, रिपेयर्स बोल के. तब हम लोग इंटरेस्ट ऑन लोन फॉर रिपेयर्स बोल के लेते थे. लेकिन उन्हें बी खत्म करके सिर्फ रिपेयर्स बोल के दिया, तो इंटरेस्ट ऑन लोन ए और बी में खत्म हुआ. अब रिपेयर्स लेके तुम लोग क्या करते हैं? नहीं आता. इंटरेस्ट ऑन लोन रिपेयर्स होता, लेकिन रिपेयर्स नहीं आता, खत्म हुआ. ए बी में खत्म हुआ, रिपेयर्स नहीं आता भी, ठीक है. इसको छोड़ो. नेचर ऑफ ऑक्यूपेशन, फर्स्ट हाउस क्या है? LOP है. दूसरा सेकंड हाउस क्या है? SOP है. ओके. कंप्यूट हिज इनकम फ्रॉम हाउस प्रॉपर्टी फॉर द असेसमेंट ईयर 23-24. ओके. कंप्यूटेशन ऑफ इनकम फ्रॉम हाउस प्रॉपर्टी ऑफ मिस्टर मनोहर फॉर द असेसमेंट ईयर 23-24, ठीक है. हाउस वन क्या है? वो LOP दिया नहीं है, LOP बोल के. हाउस 1 LOP. GAV मालूम करना सबसे पहले, ग्रॉस एनुअल वैल्यू मालूम करना, ठीक है. कंप्यूटेशन ऑफ ग्रॉस एनुअल वैल्यू ऑफ हाउस 1 LOP. सबसे पहले म्यूनसिपल वैल्यू, कहाँ पे म्यूनसिपल वैल्यू है ना यहाँ पे. म्यूनसिपल वैल्यू कितना हो? म्यूनसिपल वैल्यू हाउस 1 का 20,000 रुपीज. कितना? 20,000 रुपीज. तो 20,000 रुपीज लो. पूरा क्वेश्चन पढ़ो, तुम्हारे को फेयर रेट नहीं मिलता, नहीं दिया उन्हें डैश, तो कंपेयर करने नहीं आता, इसलिए 20,000 रुपीज सेम. पूरा क्वेश्चन पढ़ो, स्टैंडर्ड रेंट नहीं दिया तो डैश, तो कंपेयर करने नहीं आता, सेम 20,000 रुपीज. पूरे क्वेश्चन में एक्चुअल रेंट, अनरियलाइज्ड रेंट नहीं दिया, इसलिए डैश, सेम कंपेयर करने नहीं आता, इसलिए 20,000 रुपीज सेम अमाउंट. पूरे क्वेश्चन में वैकेंसी पीरियड रेंट नहीं दिया, इसलिए सेम टू सेम डैश, सेम अमाउंट 20,000 रुपीज क्या था तुम्हारा ग्रॉस एनुअल वैल्यू. अब यहाँ पे ग्रॉस एनुअल वैल्यू के प्लेस पे कितना लिखो? 20,000 रुपीज लिख लो. लेस म्यूनसिपल टैक्स, क्या? लेस म्यूनसिपल टैक्स पेड बाय द ओनर. कुछ भी रहेगा पेड बाय द ओनर बोल के नहीं दिया, तो हम लोग अज्यूम करना पेड बाय द ओनर है बोल के म्यूनसिपल टैक्स को. कितना हो? 2,000 रुपीज ले लो. 2,000 रुपीज. 20,000 माइनस 2,000 80,000, ये क्या है? एनुअल वैल्यू. लेस डिडक्शन अंडर सेक्शन 24 कितना हो? 30%. 30/100 इंटू एनुअल वैल्यू कितना तुम्हारा? 18,000 रुपीज. उसके ऊपर निकालो कितना? 5,400. इंटरेस्ट ऑन लोन टेकन फॉर कंस्ट्रक्शन रिनोवेशन रिपेयर्स दिया क्या? हाँ दिया. इंटरेस्ट ऑन लोन फॉर कंस्ट्रक्शन ऑफ हाउस कितना हो? 8,000 रुपीज ले लो. फॉर कंस्ट्रक्शन ऑफ हाउस कितना हुआ? 8,000 रुपीज लेना उसको. परचेज ऑफ व्हीकल नहीं आता, रिपेयर्स भी नहीं आता. क्यों? रिपेयर्स सेपरेट दिया है, सेपरेट है, नहीं लेना इसको, ठीक है. तो एक ही 8,000 रुपीज. 5,400 प्लस 8,000 कितना था? 13,400.
18,000 माइनस 13,400 कितना था, 24,600 पॉजिटिव आया, तो मतलब इनकम फ्रॉम हाउस वन एलओपी। सेकेंड क्या दिया, सेकेंड है एसओपी है, वो सेकेंड क्या है एसओपी है, इसलिए एसओपी। मैं तुम्हारे को बोला था एसओपी में हमेशा क्या था, एनुअल वैल्यू क्या था, नील आता। एनुअल वैल्यू ऑलवेज क्या है, नील। एनुअल वैल्यू ऑलवेज क्या है, नील। लेस तो ये स्टैंडर्ड डिडक्शन भी क्या था तुम्हारा, स्टैंडर्ड डिडक्शन भी क्या था, ऑलवेज नील आता। इंटरेस्ट ऑन लोन टेकन फॉर कंस्ट्रक्शन ऑफ हाउस दिया उन्हें, कंस्ट्रक्शन इंटरेस्ट ऑन लोन टेकन फॉर कंस्ट्रक्शन ऑफ हाउस, हाउस टू का कितना है 4,000 रुपीज। परचेज ऑफ व्हीकल नहीं आता, रिपेयर्स भी नहीं आता, ठीक है, तो कंस्ट्रक्शन ऑफ हाउस का कितना है 4,000 रुपीज। अब क्या करना, जीरो, नील का मतलब क्या, जीरो, जीरो प्लस 4,000 4,000। अब नील का मतलब क्या, जीरो, जीरो माइनस 4,000, जीरो माइनस 4,000 कितना था, माइनस 4,000, नेगेटिव आया, मतलब लॉस फ्रॉम हाउस टू एसओपी। अब इनकम फ्रॉम हाउस प्रॉपर्टी में ब्रैकेट, हाउस वन का कितना आया, इनकम आया 4,600, माइनस हाउस टू का कितना आया, लॉस आया माइनस 4,000, तो कितना आंसर था तुम्हारा 600 रुपीज। एक है तुम्हारा इनकम फ्रॉम हाउस प्रॉपर्टी। समझ में आने, टेक द स्क्रीनशॉट, दिस इज द क्वेश्चन, दिस इज द सॉल्यूशन। Okay, hope you all understood this problem very well. I'll try to make some more videos regarding this chapter. Thank you all of you.